ಗಜಗಮಲಜನ ಔನ್ನತ್ಯ ಊರ್ತಿ ಅರ್ಪಕಾಯ ಕ್ಷಿಪ್ಯಾಂ ಅತ್ಯಲ್ಪವೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಕರ್ತ್ರೇ ಹಯಮುಖಹರಯೇ ಅಮೂತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೇ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತೀ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧಬುದ್ಧಿಂ ವಿದ್ಯಾಪ್ರಸಾರೇ ಅರ್ಪಿತಜೀವಿತಮೃತಾ ಕೃಷ್ಣಪ್ರಿಯಂ ಧೀರಂ ಅಧೀನಭಾಷಣಂ ನಮಾಮಿ ಉದಾರಂ ವಿಪುಲೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾಯುಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ. ಈಹ ನಿಯತಿ, ಈಹ ಅಂದರೆ ಚೇಷ್ಟೆಗಳು, ಈಹ ಅಂದರೆ ಕರ್ಮಗಳು, ಅದಕ್ಕೆ ನಿಯತಿ ಅಂದರೆ ಪ್ರೇರಣೆ. ಯಾವ ಕರ್ಮವನ್ನು ಮಾಡಿದರೆ ಜನ್ಮಸ್ಥಿತಿಗಳಿಗೆ ಲಯ ಬರುತ್ತೋ, ಇಂಥ ಜನ್ಮಾಂತದಲ್ಲಿ ಏನೋ ಹಿಂದಿನ ದೇವರು ಪಾಪ ಉಂಟು ಅಂತ ಅರ್ಥ. ಹಾಗಾದರೆ ಆ ಪಾಪ ಪರಿಹಾರ ಆಯಿತು ಅಂತಂದರೆ ಜನ್ಮಸ್ಥಿತಿಗಳು ಕಮ್ಮಿ ಆಗುತ್ತೆ. ಅದಕ್ಕೆ ಆ ಪಾಪ ಪರಿಹಾರ ಆಗಬೇಕು ಅಂತಾದರೆ ಹಿರಿಯರು ಹೇಳಿದ್ದುಂಟು, ಇಂತಹ ಪಾಪ ಪರಿಹಾರಕ್ಕೆ ಇಂತಹ ಪ್ರಾಯೋಜನ. ಪ್ರಾಯಶ್ಚಿತ್ತ ಶೃಂಗರು ಪಾಪಕ್ಕೂ ಒಂದು ಉದಾಹರಣೆ ಹೇಳೋದು ಅಂತಾದರೆ, ಎಷ್ಟೋ ಸಂದರ್ಭದಲ್ಲಿ ನಾವು ಪಾಪ ಆಗದೆ ಇದ್ದದ್ದನ್ನು ಪಾಪ ಅಂತ ತಿಳ್ಕೊಳ್ಳಿ. ಅದೇ ಒಂದು ಪಾಪ, ನಿಜವಾಗಿ ಪಾಪ ಅಲ್ಲ, ಆದರೆ ಪಾಪ ಅಂತ ತಿಳ್ಕೊಳ್ಳಿ. ನಿಮಗೊಂದು ಉದಾಹರಣೆ ಹೇಳ್ತಾರೆ. ಸ್ವಾಮಿಗಳನ್ನು ಕರ್ಕೊಂಡು ಯಾತ್ರೆಗೆ ಹೊರಟಿದ್ದೀವಿ, ಒಳ್ಳೆಯ ಕೆಲಸನ ಯಾತ್ರೆ, ದೇವರ ದರ್ಶನ, ಅದು ಸ್ವಾಮಿಗಳ ಮೂಲಕ ದೇವರ ದರ್ಶನ ಬಂದಾಗ ಒಳ್ಳೆಯ ಕೆಲಸ. ನಾವು ಸುಮ್ಮನೆ ಸ್ವಾಮಿಗಳನ್ನು ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಸಿ ಸ್ವಾಮಿಗಳನ್ನು ಪುನಃ ತಂದು ಅವರ ಮಠದಲ್ಲಿ ಬಿಡಬಹುದಲ್ಲ, ಮಾಡಿ ಏನೋ ಮತ್ತೆ ಇವರು ಅಧಿಕ ಪ್ರಸಂಗ ಮಾಡ್ತೀವಿ. ಏನು ಅಂತ ಮತ್ತೇನಿಲ್ಲ, ಸ್ವಾಮಿಗಳಿಗೆ ಶ್ರಮ ಆಯಿತೋ ಏನು, ಸ್ವಾಮಿಗಳಿಗೆ ಶ್ರಮ ಆಯಿತೋ ಏನು. ನಿಜವಾಗಿ ಪುಣ್ಯದ ಕೆಲಸ ಅಲ್ವೋ, ನಿಜವಾಗಿ ಒಳ್ಳೆಯ ಕೆಲಸ ಅಲ್ವ. ಸ್ವಾಮಿಗಳನ್ನು ಕರ್ಕೊಂಡು ದೇವರ ದರ್ಶನಕ್ಕೆ ಹೋಗುವುದು ಅಂತಂದರೆ ನಿಜವಾಗಿ ಒಳ್ಳೆಯ ಕೆಲಸ. ಸ್ವಾಮಿಗಳ ಕೈಯಿಂದ ದಕ್ಷಿಣೆ ಕೊಡಿಸ್ತೀರ. ಸ್ವಾಮಿ ಭಿಕ್ಷೆ ಆಯಿತು. ತಮಾಷೆಗೆ ಹೇಳ್ತೀನಿ, ನಿಮ್ಮ ಪ್ರಾಯಶಃ ಕೆಲವರಿಗೆ ಗೊತ್ತು, ಹನುಮಾನ ಸ್ವಾಮಿ ಮಾತಾಡುವುದೇ ಹೀಗೆ ಗೊತ್ತು. ಅದನ್ನು ಏನು ಕೇಳಿದ್ರು ಕೆಲವರು ಬೇಸರ ಮಾಡೋಲ್ಲ, ಕೆಲವರು ಮಾತ್ರ ಆಗಲ್ಲ. ಅದಕ್ಕೆ ಒಗ್ಗರಣೆಲ್ಲ ಹಾಕಿ ಮಾಡಿ ರಪ್ಪ ಆಚರಣೆ ಮಾಡಿಬಿಡ್ತಾರೆ. ಕೆಲವರೆಲ್ಲ ಅದು ಏನು ಸ್ವಾಮಿಗಳ ಕೈಯಿಂದ ದಕ್ಷಿಣೆ ಕೊಡಿಸ್ತೇವೆ. ಯಾವಾಗ ಸ್ವಾಮಿಗಳು ಭಿಕ್ಷಾದ ಮೇಲೆ ನೀವೆಲ್ಲ ಊಟಕ್ಕೆ ಕೂತಿರ್ತೀರ, ಸ್ವಾಮಿಗಳು ಊಟ ಆಗಿದೆ, ಹೊಟ್ಟೆ ಬರ್ಬೋಲ್ಲ ಸ್ವಾಮಿಗಳನ್ನು, ಹಾಗೂ ನಾವು ಸ್ವಾಮಿಗಳನ್ನ ಅಷ್ಟೂ ಜನಕ್ಕೆ ದಕ್ಷಿಣೆ ಕೊಡಿಸ್ತೀವಿ. ನೀವು ಕೈಯನ್ನು ಮೇಲೆ ಎತ್ತೋಲ್ಲ, ಆಗ ಸ್ವಾಮಿಗಳೇ ಬರಬೇಕು. ಓದನಕ್ಕಿಂತ ಮೊದಲಾದರೂ ಹೊಟ್ಟೆ ಬಗ್ಗಿಸ್ಬೋದು. ಓದನ ಆದಮೇಲೆ ಅದು ಕೂಡ ನೀವು ಒಳ್ಳೆಯ ಉದ್ಯೋಗವನ್ನೇ ಕರೆಸಿ ಅಡಿಗೆ ಮಾಡಿಸಿ ಸ್ವಾಮಿಗಳಿಗೆ ಹಾಕಿಸಿ ಊಟ ಮಾಡಿಸಿ ಆಮೇಲೆ ಸ್ವಾಮಿಗಳ ಕೈಯಿಂದ ದಕ್ಷಿಣೆ ಕೊಡಿಸುವ ರೀತಿಯಲ್ಲಿ ಸ್ವಾಮಿಗಳಿಗೆ ಶಿಕ್ಷೆ ಅನುಭವಿಸುವುದು. ಅದಕ್ಕೆ ತಮಾಷೆ ಹೇಳ್ತೇನೆ, ತಮಾಷೆ ಹೇಳ್ತೇನೆ.
ಸ್ವಾಮಿಗಳ ಕೈಯನ್ನು ದಕ್ಷಿಣೆ ಕೊಡಿಸ್ತೀರ. ಉದ್ದೇಶ ಏನಿರುತ್ತೆ ಅಂದರೆ 10 ಪಟ್ಟು 20 ಪಟ್ಟು ಅದಕ್ಕೆ ಫಲ ಕೊಡುತ್ತೆ ಎಂಬ ದೃಷ್ಟಿಯಿಂದ. ನೀವು 100 ರೂಪಾಯಿ ದಕ್ಷಿಣೆ ಕೊಟ್ಟರೆ 100 ರೂಪಾಯಿಯ ಫಲ ಅಂತಾದರೆ ಸ್ವಾಮಿಗಳ ಕೈಯಿಂದ ಕೊಡಿಸಿದರೆ ಅದಕ್ಕೊಂದು 10,000ರಷ್ಟು ಫಲ ಕೊಡುತ್ತೆ ಎಂಬ ದೃಷ್ಟಿಯಿಂದ ಕೊಡಿಸಿ. ಹಾಗಾದರೆ ಪುಣ್ಯದ ಕೆಲಸನ, ಸ್ವಾಮಿಗಳ ದಕ್ಷಿಣೆ ಕೊಡಿಸಿದ್ರೆ ಪುಣ್ಯದ ಕೆಲಸನ, ಎಲ್ಲ ದಕ್ಷಿಣೆ ಕೊಟ್ಟಾದ ಮೇಲೆ ಸ್ವಾಮಿಗಳಿಗೆ ಶ್ರಮ ಕೊಟ್ಟರು. ಹಾಗಾದರೆ ಇದು ಏನು ನಿಜವಾಗಿ ಒಳ್ಳೆಯ ಕೆಲಸ? ಒಳ್ಳೆಯ ಕೆಲಸದಲ್ಲಿ ನಾವು ಪಾಪ ಎನ್ನತಕ್ಕಂಥ ಚಿಂತನೆ ಮಾಡುವುದು ಒಂದು ಪಾಪ. ಅದಕ್ಕೆ ಉದಾಹರಣೆ, ಧರ್ಮರಾಜ ಒಳ್ಳೆಯ ರೀತಿಯಲ್ಲಿ ಯುದ್ಧ ಮಾಡಿ ರಾಜ್ಯ ಪಡೆದಿದ್ದಾನೆ. ಯಾವುದೇ ರೀತಿಯಾಗಿರತಕ್ಕಂಥ ಉಚಿತಗಳು ಎಂಥದೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಕ್ರಮ ಪ್ರಕಾರ ತಾನು ಯುದ್ಧ ಮಾಡಿದ್ದಾನೆ, ದುಷ್ಟರನ್ನು ಪಡೆದಿದ್ದಾನೆ, ಸಿಂಹಾಸನ ಏರಿದ್ದಾನೆ, ಎಲ್ಲರೂ ಬೇಕು ತಂದಿದ್ದಾರೆ. ಧರ್ಮರಾಜ ಮಾತ್ರ ಆ ಕುರ್ಚಿಯಲ್ಲಿ, ಈ ಕುರ್ಚಿ ಸರಿಯಿಲ್ಲ, ಈ ಕುರ್ಚಿಯಲ್ಲಿ ಮುಳ್ಳು ಉಂಟು, ಈ ಕುರ್ಚಿಯಲ್ಲಿ ರಕ್ತ ಉಂಟು, ಈ ಕುರ್ಚಿಯಲ್ಲಿ ತಮ್ಮನ ರಕ್ತ ಉಂಟು, ಕುರ್ಚಿಯಲ್ಲಿ ನಾನು ಕೊಡೋಲ್ಲ, ನನಗೆ ಕುರ್ಚಿ ಬೇಡ, ನಾನು ಕುರ್ಚಿಯಿಂದ ಇಳಿದ್ದೇನೆ ಅಂತ ಧರ್ಮರಾಜ. ಕೃಷ್ಣ ಪ್ರಜೆಗಳು ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಿ, ಕೂತುಕೋ 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 ಅಂತ ಹೇಳಿಕೊಂಡು ಪ್ರಜೆಗಳು. ಕಲಿಯುಗದಲ್ಲಿ ಹೇಗೆ ಅಂತಂದರೆ ನಾನೇ 5 ವರ್ಷಕ್ಕೆ ಮತ್ತೊಮ್ಮೆ ಬಂದ ಇಳಿಯಿತು ಎಳೆದು ಹಾಕು ಅಂತ ಮತ್ತೊಮ್ಮೆ ಪ್ರಜೆಗಳು ಹೇಳುವುದು ಇಳಿಯಿತು ಎಳೆದು ಹಾಕು ಅಂತ. ನಾನೇ ಕೂತ್ಕೊಳ್ತೇನೆ ಅಂತ ಕಲಿಯುಗದಲ್ಲಿ. ದ್ವಾಪರಯುಗದ ಕ್ರಮ ಹೇಗೆ ಅಂತಂದರೆ ಮಂತ್ರಿ ನಾನು ಇಳಿತೇನೆ 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 ಅಂತೇಳಿ ಪ್ರಜೆಗಳು ಕೂತುಕೋ 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 ಅಂತ ಹೇಳಿಕೊಂಡು ಅಂತೂ ಏನೋ ಕಷ್ಟಪಟ್ಟು ಕೂತ, ಆದರೂ ತೃಪ್ತಿ ಇಲ್ಲ. ಕೊನೆಗೆ ಕೃಷ್ಣ ಅಂದ, ನಾವು ಹೇಳಿದರೆ ನಾವು ನಿನ್ನದೇ ಮಂತ್ರಿಮಂಡಲದವರಾದೆವು, ಆದ್ದರಿಂದ ನಾವು ಹೇಳಿದರೆ ನೀನು ನಂಬೋದು, ನಾವು ಭಾವ ಅವ ತಮ್ಮ ಇವ ಅಣ್ಣ ಅಂತ ಹೇಳ್ಕೊಂಡು ನೀನು ನಂಬೋದು. ವಿರೋಧ ಪಕ್ಷದವರು ಒಪ್ಪಿದ್ರೆ ನೀನು ಸಿಂಹಾಸನದಲ್ಲಿ ಕೂಡುತ್ತೀಯೋ ಅಂತ ಕೇಳಿದ ಕೃಷ್ಣ. ಆಗಿನ ವಿರೋಧ ಪಕ್ಷದವರು ಚೆನ್ನಾಗಿತ್ತು. ನಮ್ಮ ದೇಶಕ್ಕೆ ಯಾವ ರಾಹು ಗ್ರಹಣವೂ ಆ ದ್ವಾಪರಯುಗದಲ್ಲಿ ಇರಲಿಲ್ಲ. ಚೆನ್ನಾಗಿತ್ತು ವಿರೋಧದ ಪಕ್ಷ. ಭೀಷ್ಮಾಚಾರ್ಯಂತಹ ವಿರೋಧಗಳು ಚೆನ್ನಾಗಿತ್ತು. ವಿರೋಧ ಪಕ್ಷದ ನಾಯಕನಲ್ಲಿ ಕೇಳಿದರೆ ಆಗ್ಬೋದ ಅಂತ ಸರಿ ಅಂತ ಹೇಳ್ಕೊಂಡು ಭೀಷ್ಮಾಚಾರ್ಯ ಬಳಿಗೆ ಬಂದಾಯಿತು. ಭೀಷ್ಮಾಚಾರ್ಯ ಎಲ್ಲ ಉಪದೇಶ ಮಾಡಿದ್ರು. ಧರ್ಮರಾಯ ಒಪ್ಪಿದ, ಸರಿ ಉಂಟು ಒಪ್ಪಿದ. ಅಷ್ಟಕ್ಕೆ ವ್ಯಾಸರು ಬಂದರು. ಮಾಡೋ ಕ್ರಮ ಯಾಕೆ ಗುಣವಂಶಮೇಲರು ಅಂತಂದ. ಇಷ್ಟು ತನಕ ರಾಜ್ಯವನ್ನು ಸವರಿ ಹಾಕಿದ್ದೇ ಸಾಕು, ಪುನಃ ರಾಜಸೂಯ ಅಶ್ವಮೇಧ ಪುನಃ ಮಾಡಬೇಕಂತ. ಹೌದು ಅಂತಂದ್ರು ವ್ಯಾಸರು. ಯಾಕೆ ಅಂತ ಕೇಳಿದ. ಅಪಾಪೇ ಪಾಪ ಶಂಕಿತ್ವ ಅಶ್ವಮೇಧೇಯ ಅಚ್ಯುತಂತ ವ್ಯಾಸ. ದುರ್ಯೋಧನನ್ನು ಬಡಿದು ಸಿಂಹಾಸನ ಏರಿ ಕೂತು ಪ್ರಜೆಗಳ ಪಾಲನೆ ಒಳ್ಳೆಯ ಕೆಲಸ. ದುಷ್ಟರನ್ನು ಬಡಿದು ನಿಗ್ರಹ ಮಾಡಿ ಶಿಷ್ಟರನ್ನು ಕೊರೆಯುವುದಕ್ಕೋಸ್ಕರ ಮಂತ್ರಿಯಾದದ್ದು ಒಳ್ಳೆಯ ಕೆಲಸ. ಈ ಒಳ್ಳೆಯ ಕೆಲಸವನ್ನು, ಪುಣ್ಯದ ಕೆಲಸವನ್ನು ಪಾಪ ಅಂತ ತಿಳ್ಕೊಂಡಿಯಲ್ಲ. ಅಪಾಪೇ ಪಾಪ ಅಲ್ಲದರಲ್ಲಿ ಪಾಪ ಶಂಕಿತ್ವ ಪಾಪ ಬರ್ತದೆ. ಅಪಾಪವನ್ನು ಪಾಪ ಅಂತದ್ದು. ಅದರಿಂದ ತುಂಬ ಎಚ್ಚರಿಕೆ ಇರಬೇಕು. ನಾವೇನೋ ಬಹಳ ವಿನಯವಂತರು ಹಾಗೆ ಹೀಗೆ ಅಂತ ಹೇಳಿಕೊಂಡು ತೋರಿಸಿಕೊಳ್ಳುವುದಕ್ಕೋಸ್ಕರ ಅವರಿಗೆ ಹಾಗೆ ಹೇಳ್ತೇವೆ ಹೀಗೆ ಹೇಳ್ತೇವೆ, ನಿಮಗೆ ಶ್ರಮ ಕೊಟ್ಟೆವು ಹಾಗಾಯಿತು ಹೀಗಾಯಿತು ಅಂತ ಹೇಳಿಕೊಂಡು ಆ ರೀತಿ ಮಾತಾಡಬೇಕಾದ್ರೆ ಮಾತ್ರ ತುಂಬ ಆಲೋಚನೆ ಮಾಡಬೇಕು. ಯಾಕೆ ಕೂತಲ್ಲೇ ಪಾಪ ಬಂದು ಬಿಡುತ್ತೆ. ಅದಕ್ಕೆ ಏನು ಪರಿಹಾರ ಅಂತಂದ್ರೆ ಅಶ್ವಮೇಧ ಯಾಗೋ ಅದೇ ರೀತಿಯಲ್ಲಿ ಒಂದೊಂದು ರೀತಿಯ ಪಾಪಕ್ಕೆ ಒಂದೊಂದು ರೀತಿಯ ಪ್ರಾಯಶ್ಚಿತ್ತ ಉಂಟು. ಸತ್ಯಯೇ ಹುಟ್ಟುವಿಕೆ ಎನ್ನತಕ್ಕಂಥ ಹಿಂದೆ ಇರತಕ್ಕಂಥ ಪಾಪ, ಈ ಪಾಪದ ಪರಿಹಾರಕ್ಕೆ ಸಂಬಂಧಪಟ್ಟ ಒಂದು ಕರ್ಮ. ಯಾವ ಕರ್ಮ? ಅದಕ್ಕೆ ಈ ಪ್ರೇರಣೆ. ಈಹ ನಿಯಮ, ಅದಕ್ಕೆ ಸಂಬಂಧಪಟ್ಟ ಕರ್ಮಗಳಿಗೆ ನೀನು ಪ್ರೇರಣೆ ಮಾಡಬೇಕು ಎನ್ನುವುದೇ. ಹಾಗಾದರೆ ಇಷ್ಟೇ. ಪ್ರತಿ ದಿವಸ ನಾವು ಪುಣ್ಯವನ್ನು ಪಾಪ ಅಂತ ತಿಳ್ಕೊಳ್ತೇವೋ, ಪಾಪವನ್ನು ಹೆಚ್ಚಿನ ಕ್ರಮ ನಮ್ಮದು ಏನಂತಂದರೆ ಪಾಪ ಮಾಡಿ ಪುಣ್ಯ ಅಂದರೆ ತಿಳ್ಕೊಳ್ತಾರೆ, ತಿಳ್ಕೊಳ್ತಾರೆ ಪುಣ್ಯ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಯಾವುದೇ ಆಗಲಿ ಪಾಪವನ್ನು ಪಾಪ ಅಂತ ತಿಳ್ಕೊಳ್ಬೇಕು, ಪುಣ್ಯವನ್ನು ಪುಣ್ಯ ಅಂತ ತಿಳ್ಕೊಳ್ಬೇಕು. ಏನೋ ಅವ್ಯವಸ್ಥಿತ
ವ್ಯತ್ಯಾಸವಾಗಿ ನಾವೇನಾದರೂ ತಿಳ್ಕೊಂಡಿದ್ರೆ ರಾತ್ರಿ ಹೊತ್ತು ಚಾಪೆಯಲ್ಲಿ ಕೂತು ಕೃಷ್ಣನಲ್ಲಿ ಬೇಡುವುದು. ಏನು ಮಹಾರಾಯ, ಇವತ್ತು ಪಾಪ ಮಾಡಿದ್ದೇನೋ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ, ಯಾವ ಪಾಪ ಅದೇ ಒಳ್ಳೆಯ ಕೆಲಸವನ್ನು ನಾನು ಪಾಪ ಅಂತ ತಿಳ್ಕೊಂಡಿದ್ದನೋ ಗೊತ್ತಿಲ್ಲ, ಅಕಸ್ಮಾತ್ ಹಾಗೆ ನಾವು ಮಾಡಿದ್ದೇ ಇದ್ದರೆ ನನ್ನಿಂದ ನನಗೆ ನಿದ್ದೆ ಬರುವುದರ ಒಳಗೆ ಮಾನಸಿಕವಾದ ಕರ್ಮವನ್ನು ಮಾಡಿಸಿ ಆ ಪಾಪವನ್ನು ಛಳಗಳ ಅಂತ ಮಾಡು, ಪಾಪವನ್ನು ಪರಿಹಾರ ಮಾಡು ಅಂತ ಎನ್ನುವುದು ಈ ನಿಯತಿ ಅಂತ ಇಷ್ಟು ಅದನ್ನು ತಿಳ್ಕೊಂಡ್ರೆ. ಮೊನ್ನೆ ಒಂದು ದಿವಸ ನಾವು ಉಪನ್ಯಾಸದ ಆರಂಭದಲ್ಲಿ ಒಂದು ಮಾತಂದಿದ್ದೆವು, ಜನ್ಮ ಆದ್ಯಸ್ಯ. ಆದ್ಯಸ್ಯ ಅಂದರೆ ಮೊದಲಿಗ, ಆದ್ಯಕ್ಕೆ ಮೊದಲಿಗ. ಯಾವ ಮೊದಲಿಗ? ವಿಭಾಗ ಮಾಡಿ ತಂದಿದೆ. ಯಾವ ರೀತಿ ವಿಭಾಗ? ಅಸ್ವತಂತ್ರರು ಅಂತ ಒಂದು ಗುಂಪು ಮಾಡ್ತೀರಾ, ಆ ಗುಂಪು ಮಾಡ್ತೀರಿ ಅಂದರೆ ಮೊದಲಿನ ಸ್ಥಾನ ಲಕ್ಷ್ಮಿ. ಹಾಗಾದರೆ ಆದ್ಯಸ್ಯ ಅಂದರೆ ಲಕ್ಷ್ಮಿಗೆ ಜನ್ಮ ಯಾವ ಭಗವಂತನಿಂದಲೋ ಅಂತ ಸತ್ಯಂ ಪರಂ ಜೀವ. ಇನ್ನೊಂದು ಆದ್ಯಸ್ಯ ಅಂದರೆ ಅಸ್ವತಂತ್ರರು ಅಂತ ಅಲ್ಲ, ವಿಭಾಗ ಮಾಡೋಲ್ಲ. ಮತ್ತೆ ಲಿಂಗ ದೇಹ ಉಳ್ಳವರು ಅಂತ ಹೀಗೆ ತಗೊಳ್ತೇವೆ. ಲಿಂಗ ದೇಹ ಉಳ್ಳವರು ಅಂತಂದ್ರೆ ಇವರಲ್ಲಿ ಮೊದಲಿನ ಸ್ಥಾನ ಯಾರಿಗೆ? ಲಕ್ಷ್ಮಿಗಿಲ್ಲ. ಮೊದಲಿನ ಸ್ಥಾನ ಚತುರ್ಮುಖನಿಗೆ ಬರುವುದು, ಬ್ರಹ್ಮದೇವರಿಗೆ ಬರುವುದು. ಯಾಕೆ? ಲಕ್ಷ್ಮಿ ಲಿಂಗ ದೇಹ ಇಲ್ಲ ತಾನೆ, ಅಸ್ವಾತಂತ್ರ್ಯ ಉಂಟು ತಾನೆ, ಲಿಂಗ ದೇಹ ಇಲ್ಲ ತಾನೆ. ಅದರಿಂದ ಅದಕ್ಕೆ ನಾನು ಉದಾಹರಣೆಯನ್ನು ಕೊಟ್ಟಿದ್ದೆ. ರಾಜ್ಯದಲ್ಲಿ ಪ್ರಥಮ, ಜಿಲ್ಲೆಯಲ್ಲಿ ಪ್ರಥಮ, ತಾಲೂಕಿನಲ್ಲಿ ಪ್ರಥಮ, ಗ್ರಾಮದಲ್ಲಿ ಪ್ರಥಮ. ಯಾವ ಪ್ರಥಮ ಇಟ್ಟುಕೊಂಡ್ರು ಪ್ರಥಮ ಬಂದಿಲ್ಲ, ಕೊನೆಗೆ ಮನೆಯಲ್ಲೇ ಪ್ರಥಮ. ತನ್ನ ಮನೆಯಲ್ಲಿ ಇವನೇ ಟಾಪ್, ಹಾಗೆ ವಿಭಾಗ ಮಾಡ್ತಾ ಹೋದಾಗ ಮೊದಲಿನ ಸ್ಥಾನ ಲಿಂಗ ದೇಹ ಉಳ್ಳವರು ಅಂತ ಇಟ್ಟುಕೊಂಡ್ರೆ ಮೊದಲಿನ ಸ್ಥಾನ ಲಕ್ಷ್ಮಿಗೆ ಬರೋಲ್ಲ, ಚತುರ್ಮುಖನಿಗೆ ಬರೋದು. ಅವಾಗ ರುದ್ರದೇವರು ಬೇಜಾರು ಮಾಡಿಕೊಂಡು ನಾನು ಅದಕ್ಕೆ ತಾಲೂಕು ಮಟ್ಟಕ್ಕೆ ಬರೋದು. ಏನು ತಾಲೂಕು ಮಟ್ಟಕ್ಕೆ ಅಂತಂದ್ರೆ ದುಃಖ ಉಳ್ಳಂತಹ ಚೇತನರು ಅಂತ ಹೀಗೆ ಇಟ್ಟುಕೊಂಡ್ರೆ ಬ್ರಹ್ಮನಿಗೆ ದುಃಖ ಇಲ್ಲ. ದುಃಖ ಉಳ್ಳ ಚೇತನರ ಪೈಕಿ ಮೊದಲಿನ ಸ್ಥಾನ ರುದ್ರದೇವಿ. ಗರುಡ ಶೇಷ ರುದ್ರರಿಗೆ ಮೊದಲಿನ ಸ್ಥಾನ ರುದ್ರದೇವಿ. ಈ ರೀತಿ ನಾವು ವಿಭಾಗ ಮಾಡಿದ್ದೇವೆ. ಒಂದು ಯಾರೋ ಕೇಳಿದ್ರು, ಯಾರು ಕೇಳಿದ್ರು ನೀವೇ ಎಣಿಸ್ಬೋದು, ಈ ವಿಭಾಗ ಕಟ್ಮಾರ ಸ್ವಾಮಿಗಳದ್ದೇನ ಅಥವಾ ಮಧ್ವಾಚಾರ್ಯರಿಗೆ ಏನಾದರೂ ಇದರಲ್ಲಿ ಇಲ್ಲ. ಆಚಾರ್ಯ ಮಧ್ವರಿಗೆ ಇದರಲ್ಲಿ ಸಮ್ಮತಿ ಉಂಟು. ನಾನು ಮಾಡಿದ ವಿಭಾಗದಲ್ಲಿ ಆಚಾರ್ಯ ಮಧ್ವರಿಗೂ ಸಮ್ಮತಿ ಉಂಟು. ಎಲ್ಲಿ ಇದೇ ಜನ್ಮಾದ್ಯಸ್ಯ ಒಂದು ವೇದವ್ಯಾಸದೇವರ ಮಾತು. ಜನ್ಮಾದ್ಯಸ್ಯ ಯದಃ ಅನ್ಮಯ ಇತರ ಎನ್ನುವುದು ಭಾಗವತದ ಮೊದಲಿನ ಶ್ಲೋಕ. ಇದಕ್ಕೆ ಅರ್ಥ ಬರೆದವರು ಯಾರು? ಆಚಾರ್ಯ ಮಧ್ವರು. ಅವರು ತನ್ನ ಶ್ಲೋಕದಲ್ಲಿ ಇದಕ್ಕೆ ಅರ್ಥ ಬರೆದರು. ಅರ್ಥ ಬರೆಯುವಾಗ ಏನು ಬರೀತಾರೆ? ಆ ಶ್ಲೋಕ ಆಚಾರ್ಯ ಮಧ್ವರದ್ದೇ ಶ್ಲೋಕ. ನಾನು ನಿನ್ನೆ ಅದನ್ನೇ ಹೇಳಿಕೊಂಡು ಬಂದದ್ದು. ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ತ್ರಿಷಿ ತಮೋ ಬಂಧ ಮೋಕ್ಷಾ ಯಸ್ಮಾತ್ ಅಸ್ಯ ಈ ಜಗತ್ತಿಗೆ, ಎಂತಹ ಜಗತ್ತಿಗೆ, ಅಸ್ಯ ಜಗತ್ತಿಗೆ, ಎಂತಹ ಜಗತ್ತಿಗೆ ಅಂತ ಕೇಳಿದರೆ ಮಧ್ವರು ಬರೆದರು ಶ್ರೀ ಬ್ರಹ್ಮ ರುದ್ರ ಪ್ರಕೃತಿ ಸುರ. ಶ್ರೀ ಬ್ರಹ್ಮ ರುದ್ರ ಪ್ರಕೃತಿ ಅಂದರೆ ಮೊದಲಾದ, ಸುರ ದೇವತೆಗಳು. ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ರು? ಮೂವರ ಹೆಸರನ್ನು ಉಲ್ಲೇಖ ಮಾಡಿದ್ರು ಆಚಾರ್ಯ ಮಧ್ವರು. ಶ್ರೀ ಬ್ರಹ್ಮ ರುದ್ರ ಇವರೇ ಮೊದಲಾದ ದೇವತೆಗಳಿಗೆ ಸೃಷ್ಟಿಯಾದಿಗಳು ಯಾರಿಂದ ಆಗುತ್ತೋ ಅಂತ ಮೂವರನ್ನೇ ಉಲ್ಲೇಖ ಮಾಡಿದ್ದು. ಯಾಕೆ? ನಾನು ಹೇಳಿದಂತೆ ಇವರು ಮೂವರು ಆದ್ಯರು. ಶ್ರೀ ಬ್ರಹ್ಮ ರುದ್ರ ಮೂವರು ಕೂಡ ಆದ್ಯರ. ನಾವು ವಿಭಾಗ ಮಾಡುವ ಕ್ರಮ ನೋಡಿದಾಗ ಮೂವರು ಆದ್ಯರು. ಇಲ್ಲದಿದ್ದರೆ ಮೂವರನ್ನೇ ಯಾಕೆ ಇಟ್ಟುಕೊಳ್ಬೇಕು ಆಚಾರ್ಯ ಮತ್ತು ಇನ್ನು ಒಂದೆರಡು ಮೂರು ದೇವತೆಗಳನ್ನು ಸೇರಿಸಿ ಇಂದ್ರನನ್ನು ಸೇರಿಸಬಹುದಿತ್ತು, ಅಲ್ಲಿ ರುದ್ರನೊಟ್ಟಿಗೆ ಇಂದ್ರನನ್ನು ಸೇರಿಸಬಹುದಿತ್ತು, ಇನ್ನು ಸ್ವಲ್ಪ ಕೆಳಗೆ ಬಂದಿರುತ್ತಂತೆ ಮತ್ತೊಬ್ಬರನ್ನು ಸೇರಿಸಬಹುದಿತ್ತು. ಮೂವರನ್ನೇ ಸೇರಿಸುವ ಉದ್ದೇಶ ಏನು ಅಂದರೆ ಆದ್ಯನಿಗೆ ಜನ್ಮ ಅಂತ ಹೇಳುವಾಗ ಜನ್ಮ ಆದ್ಯಸ್ಯ, ಆದ್ಯನಿಗೆ ಜನ್ಮ ಅಂತ ಹೇಳುವಾಗ ಮೂವರನ್ನು ಇಟ್ಟುಕೊಳ್ಳಿ ಎನ್ನುವುದು ಆಚಾರ್ಯ ಮಧ್ವರ ಅಭಿಪ್ರಾಯ. ಅದಕ್ಕೋಸ್ಕರ ಶ್ರೀ ಬ್ರಹ್ಮ ರುದ್ರ ಪ್ರಕೃತಿ ಮೊದಲಾದ ಸುರ ಮತ್ತೆ ನರ ಅಂತ ಹೇಳಿಕೊಂಡು ಈ ಆಚಾರ್ಯರು ವಿಭಾಗ ಮಾಡಿಕೊಂಡು ಹೋದರು. ಹಾಗಾದರೆ ಲಕ್ಷ್ಮಿಗೆ ಯಾವ ಬಂಧನವೂ ಇಲ್ಲ, ಯಾವ ಲಿಂಗದೇಹದ ಬಂಧನವೂ ಇಲ್ಲ. ಆದರೆ ಪಾರತಂತ್ರ್ಯ ಉಂಟು.
ಅಂದರೆ ಇವನ ಹಿಡಿತದಲ್ಲಿ ಇದ್ದಾಳೆ. ಆಚಾರ್ಯ ಭಕ್ತರು ನಮ್ಮ ಸಂಸಾರಕ್ಕೆ ಅನುಗುಣವಾಗಿ ಶ್ರೀ ಬ್ರಹ್ಮ ರುದ್ರ ಅಂತ ಮೂವರ ಹೆಸರನ್ನು ಉಲ್ಲೇಖ ಮಾಡಿ ನಮ್ಮ ಸಂಸಾರಕ್ಕೆ ಅನುಗುಣವಾಗಿ ಭಾಗವತ ಓದುವುದರಿಂದ ಇವನಿಗೆ ಸ್ವಲ್ಪ ಆದರೂ ಮಾನಸಿಕ ನೆಮ್ಮದಿ ಬರಲಿ ಎನ್ನುವ ಉದ್ದೇಶದಿಂದ ಮೂವರ ಹೆಸರನ್ನು ಉಲ್ಲೇಖ ಮಾಡಿ. ಮೊದಲು ನೋಡಿ, ಹೆಂಡತಿಯ ಬಂಧನ ಯಾವುದಿಲ್ವೋ, ಲಿಂಗದೇಹದ ಬಂಧನ ಇದೆಲ್ಲ ಯಾವುದಿಲ್ವೋ, ಆದರೂ ಇವನ ಹಿಡಿತದಲ್ಲಿ ಪಾರತಂತ್ರ್ಯ, ಆದರೂ ಬಂಧನ ಏನು ಇಲ್ಲದಿದ್ದರೂ ಇವನ ಹಿಡಿತದಲ್ಲಿದ್ದಾಳೆ. ಪ್ರತಿ ದಿವಸ ಚಿಂತನೆ ಮಾಡೋಣ, ಫಲಿತಾಂಶ ಏನಾಗುತ್ತೆ? ಅವಳು ಸಂಪಾದನೆ ಮಾಡಿದರೂ ಗಂಡನ ಹಿಡಿತದಲ್ಲೇ ಇದ್ದಾಳೆ. ಇಲ್ಲದಿದ್ದರೆ ಏನಾಗುತ್ತೆ? ಸುಮಾರು ಜನರ ಮುಖದಲ್ಲಿ ನಾವು ಮನೆಯಲ್ಲಿ ಅನುಭವಿಸ್ತಾ ಇದ್ದೇವೆ. ಅವಳು ದುಡಿತಾಳೆ, ಇವನು ದುಡಿತಾನೆ, ಇವನು ಅವಳಿಗೆ ಮಾತು ಹೇಳುವಂತೆ ಇಲ್ಲ. ಏನಾದ್ರು ಮಾತು ಹೇಳಿದರೆ ಅವಳಂತಾಳೆ ನಾನು ದುಡಿಯುತ್ತೇನೆ ಅಂತಾಳೆ. ಹಾಗಾದರೆ ಅವಳು ದುಡಿಯಿರಿ. ಯಾಕೆ ಈಗಿನ ಕಾಲದಲ್ಲಿ ಬೆಂಗಳೂರಿನಂತಹ ನಗರದಲ್ಲಿ ಒಬ್ಬನ ದುಡಿತದಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗೋಲ್ಲ. ಯಾಕೆ? ನಮಗೆ ತೃಪ್ತಿ ಇಲ್ಲ. ನರ ಮತ್ತೆ ನರ ಎಷ್ಟು ದುಡ್ಡು ಬಂದರೂ ಕೂಡ ಸಾಕು ಅಂತ ಅನಿಸುವಲ್ಲ ನಮಗೆ. ಆದ್ದರಿಂದ ಸರಿ, ಅವಳು ದುಡೀಲಿ. ಆದರೆ ಅವಳು ದುಡಿದ್ರೂ ಕೂಡ ಯಾರ ಹಿಡಿತದಲ್ಲಿರಬೇಕು? ಗಂಡನ ಹಿಡಿತದಲ್ಲಿರಬೇಕಲ್ಲ, ಗಂಡನ ಜೊತೆಯಲ್ಲೇ ಇರಬೇಕಲ್ಲ, ಹೌದಾ? ಹಾಗಾದರೆ ಆಚಾರ್ಯ ಮಕ್ಕಳು ಕೊಟ್ಟಿರತಕ್ಕಂತಹ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಕೃತಿ ಸುರ ನರರಿಗೆ ಸೃಷ್ಟಿ ಯಾರಿಂದ, ಸೃಷ್ಟಿಗೆ ಹಿಡಿತ ಅಂತ ಅರ್ಥ ಇಟ್ಕೊಳ್ಳಿ, ಸೃಷ್ಟಿ ಶಬ್ದಕ್ಕೆ ಹಿಡಿತ ಅಂತ ಅರ್ಥ ಇಟ್ಕೊಳ್ಳಿ, ಹಿಡಿತ ಯಾರಿಂದಲೋ ಅಂತ ಗಂಡನಾದ ದೇವರನ್ನು ನಾನು ಧ್ಯಾನ ಮಾಡುತ್ತೇನೆ ಅಂತ. ಆಯ್ತಾ? ಸಂಸಾರಕ್ಕೆ ಸ್ವತಂತ್ರ ಅಂದರೆ ಬಂಧನ ಇಲ್ಲ ಅಂತ. ಅಕಸ್ಮಾತ್ ಗಂಡ ಏನಾದರೂ ಕೊಡುವುದಿಲ್ಲ ಅಂತಂದು ಬಿಟ್ಟರೆ ಇವಳಿಗೆ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ದುಡ್ಡು ಇವಳು ಸಂಪಾದನೆ ಮಾಡ್ತಾ ಇರ್ತಾಳೆ. ಅವನು ಎಷ್ಟೊತ್ತಿಗೆ ಬರುತ್ತಾನೆ ಅಂತ ಕಾಯಬೇಕಾಗಿಲ್ಲ. ಅಂದರೆ ಮಲಗಿದ್ರೆ ಕಿಸೆಯಿಂದ ತೆಗೆದು ಇಡುವುದೇನು? ಅಕ್ಕಿ ಮೂಟೆ. ಯಾಕೆ? ಅದೇನಾದರೂ ಮರಿ ಇಡ್ತದೋ ನೋಡೋಣ ಗ್ರಹಚಾರ. ಅಷ್ಟೊತ್ತಿಗೆ ನಮ್ಮ ಮೋದಿಯವರು ಬ್ಯಾನ್ ಅಕ್ಕಿ ಮೂಟೆಯೊಳಗೆ ಎಷ್ಟು ಕೂಡ ಪ್ರಯೋಜನ ಇಲ್ಲ ಅಂತ ಇತ್ತು. ಅದಕ್ಕೆ ನಾವೇ ಅದನ್ನು ತೆಗೆದು ನಿಮ್ಮ 500 ರೂಪಾಯಿ ನೋಟ ಬಿದ್ದಿದ್ದು ತೆಗೊಳ್ಳಿ. ಅದಕ್ಕಾದ್ರೂ ಒಂದು ಸಂಸಾರ ಅಂತಂದರೆ, ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದರೆ ಹೆಣ್ಣು ದುಡಿಯುವವಳು ಆದರೂ ಕೂಡ ಅವಳು ಗಂಡನ ಹಿಡಿತದಲ್ಲಿ ಇರಬೇಕು ಎನ್ನುವುದನ್ನು ತೋರಿಸಿಕೊಡುವುದಕ್ಕೋಸ್ಕರ ಶ್ರೀಗೆ ಲಕ್ಷ್ಮಿಗೆ ಸೃಷ್ಟಿ ಯಾರಿಂದಲೋ. ಅದರ ಅರ್ಥ ಏನು? ಉತ್ಪತ್ತಿ ಉಂಟು, ಅವಳಿಗೆ ಉತ್ಪತ್ತಿ ಉಂಟು. ಅದು ನಾವು ತಗೊಳ್ಬೇಕಾದ ಅರ್ಥ ಏನಂತಂದರೆ ಅವಳ ಹಿಡಿತ ಯಾರಲ್ಲಿ ಉಂಟೋ ಅಂತ ದೇವರನ್ನು ಧ್ಯಾನ ಮಾಡುತ್ತೇನೆ ಅಂತ. ಒಂದಾಯ್ತಾ? ಎರಡನೇದು ಬ್ರಹ್ಮ. ಬ್ರಹ್ಮ ಅಂದರೆ ಮಗ. ಮಗನೂ ಕೂಡ ದುಡಿಯುವುದು. ಈಗಿನ ಸಂದರ್ಭದಲ್ಲಿ ಮಗನೂ ಕೂಡ ಸಂಪಾದನೆ ಮಾಡ್ತಾನೆ. ಆದರೆ ಏನು ಮಾಡೋಣ? ಅವನಿಗೇನೋ ಕೆಲವು ಬಂಧನಗಳು. ಮಗನ ದುಡಿತಾನೆ ಮಗ. ಮೊದಲಿನವಳು ಅವಳಿಗೆ ಬಂಧನ ಇಲ್ಲ, ಆದರೂ ಗಂಡನ ಹಿಡಿತದಲ್ಲಿದ್ದಾಳೆ. ಎರಡನೇ ಬಂಧನ ಉಂಟು. ಅಪ್ಪ ಏನೋ ಸ್ವಲ್ಪ ಒಮ್ಮೆ ಜೋರು ಮಾಡ್ತಾನೆ. ಮಗ ತಡವಾಗಿ ಮನೆಗೆ ಬಂದ ಅಂತಂದ್ರೆ ಯಾಕೆ ತಡವಾಗಿ ಬಂದಿ, ಬೇಗ ಯಾಕೆ ಬಂದಿಲ್ಲ ಅಂತ ಹೇಳಿಕೊಂಡು ಅಪ್ಪ ಜೋರು ಮಾಡುವ ಮೂಲಕ ಮಗನನ್ನು ಬಂಧನದಲ್ಲಿ ಇಡ್ತಾನೆ. ಆದರೂ ಕೂಡ ಮಗ ನನಗಪ್ಪ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅಂತೇಳಿ ಅಪ್ಪನನ್ನು ರೇಗಾಡುವುದಿಲ್ಲ. ಬ್ರಹ್ಮದೇವರು ಎಂದಾದರೂ ರೇಗಾಡಿದ್ದು ಸಹ ಬ್ರಹ್ಮದೇವರು ಭಗವಂತನ ಬಂಧನದಲ್ಲೇ ಇದ್ದಾರೆ. ಲಿಂಗದೇಹ ಬಂಧನ ಅನ್ನತಕ್ಕಂಥ ಭಗವಂತನ ಬಂಧನದಲ್ಲೇ ಇದ್ದಾರ ಬ್ರಹ್ಮದೇವರು. ಒಂದು ದಿವಸ ಆದರೂ ಕೂಡ ಭಗವಂತನ ಮೇಲೆ ರೇಗಾಡಿದ್ದಾರ. ಯಾಕೆ? ಪರಶುಕ್ಲತ್ರಯರಲ್ಲಿ ಒಂದು ಭಗವಂತನ ಬಗ್ಗೆ ಸದಾಕಾಲ ವಿಪರೀತವಾಗಿ ಚಿಂತನೆ ಮಾಡದೇ ಇರುವ ಮೂವರಲ್ಲಿ ಒಬ್ಬರು ಬ್ರಹ್ಮದೇವರು.
ಹಾಗಾದರೆ ಅಪ್ಪನ ಬಂಧನ ಉಂಟು. ಅಪ್ಪ ಅಂತಾನೆ ಎಷ್ಟು ಸಂಪಾದನೆ ಮಾಡಿದ್ಯೋ ಅಂತ ಕೇಳ್ತಾನೆ ಅಪ್ಪ. ಇಷ್ಟು ಅಂತಂದ, ಸ್ವಲ್ಪ ಕೊಡು ಮನೆಗೆ ಖರ್ಚಿಗೆ ಅಂತ ಅಪ್ಪ ಅಂತ, ಸ್ವಲ್ಪ ಅವರಿಗೆ ದಾನ ಮಾಡುವಂತ ಅಪ್ಪ ಅಂತ. ಬಂಧನದಲ್ಲಿದ್ದಾನೆ, ಹಾಗೂ ಅಪ್ಪನ ಮೇಲೆ ರೇಗಾಡುವುದ. ಅದಕ್ಕೋಸ್ಕರ ಬ್ರಹ್ಮ ಎರಡನೇ ಮಗನ ಹೆಂಡತಿ ಹಿಡಿದಕ್ಕೆ ಬಂದಳು, ಮಗ ಹಿಡಿದಕ್ಕೆ ಬಂದ. ಏನ್ ಮಾಡೋಣ? ಅಪ್ಪನಿಗೆ ಹಣೆಯಲ್ಲಿ ಆಯುಷ್ಯ ತುಂಬ ಬರ್ತಿದ್ರೆ ಮೊಮ್ಮಗನನ್ನೂ ಕಾಣತಕ್ಕಂಥ ಪ್ರಸಂಗ ಬರುತ್ತೆ. ಮರಿಮಗನನ್ನೂ ಕಾಣುವರಿದ್ದಾರೆ, ಮರಿಮೊಮ್ಮಗನನ್ನೂ ಕಾಣತಕ್ಕಂಥ ಅಜ್ಜರು ನಮ್ಮಲ್ಲಿ ಇರ್ತಾರೆ. ಮೊಮ್ಮಗ ಇದ್ದಾರೆ, ಮೊಮ್ಮಗ ದುಡಿತಾನೆ, ಮೊದಲಿಗ ದುಡಿತಾನೆ ಮೊಮ್ಮಗ. ಅಪ್ಪ ಬಂಧನದಲ್ಲಿ ಇರ್ತಾನೆ, ಆಗೊಮ್ಮೆ ಅಪ್ಪನ ಮೇಲೆ ರಿಯಾಗ್ತಾನೆ. ಒಮ್ಮೊಮ್ಮೆ ಅಜ್ಜನ ಮೇಲೆ ಅಪ್ಪ ಬ್ರಹ್ಮ ಅಜ್ಜನ ಮೇಲೆ ತಾನು ಒಂದು ಪ್ರತಿಕ್ರಿಯೆ ತೋರಿಸ್ತಾನೆ. ಏನು ಈ ಅಜ್ಜನ ಕಿರಿಕಿರಿ ಯಾವಾಗಲೂ ಇದ್ದದ್ದೇ ಅಂತ ಹೇಳ್ಕೊಂಡು ಅಜ್ಜನ ಮೇಲೆ ಸ್ವಲ್ಪ ಪ್ರತಿಕ್ರಿಯೆ ತೋರಿಸ್ತಾನೆ. ಪ್ರತಿಕ್ರಿಯೆ ತೋರಿಸಿದ್ರು ಕೂಡ ಅಜ್ಜನ ಹಿಡಿತದಲ್ಲೇ ಇರ್ತಾನೆ. ಅಜ್ಜ ಒಂದು ಕ್ಷಣದಲ್ಲಿ ಏನೋ ಅಜ್ಜನ ಮೇಲೆ ಪ್ರತಿಕ್ರಿಯೆ ತೋರಿಸ್ತಾನೆ, ಅಜ್ಜನ ಮೇಲೆ ರೇಗಾಡ್ತಾನೆ. ಮತ್ತೊಂದು ಕ್ಷಣದಲ್ಲಿ ಅಜ್ಜ ಅಂತ ಹೇಳ್ಕೊಂಡು ಅಜ್ಜನ ಒಮ್ಮೊಮ್ಮೆ ಭಗವಂತನ ಮೇಲೆ ರೇಗಾಡ್ತಾರೆ. ಮತ್ತೊಂದು ಕ್ಷಣದಲ್ಲಿ ಬಂದು ದೇವರೇ ತಪ್ಪಾಯಿತು ಅಂತಾರೆ. ಆ ದೃಷ್ಟಿಯಿಂದ ಹಾಗಾಗಿ ನಮ್ಮ ಸಂಸಾರ ಅಂದರೆ ಗಂಡ ಹೆಂಡತಿ ಮಗ ಮೊಮ್ಮಗ. ನಮ್ಮ ಅಪ್ಪ ಅದನ್ನೇ ನಿರೀಕ್ಷೆ ಮಾಡುವುದಲ್ವ, ಮೊದಲೊಂದು ಮಗು ಬೇಕು ಅಂತ ನಿರೀಕ್ಷೆ ಮಾಡುವುದು. ದೇವರು ಮಗುವನ್ನು ಕೊಟ್ಟ, ಮಗುವನ್ನು ಕೊಟ್ಟಮೇಲೆ ಇದಕ್ಕೊಂದು ಮದುವೆ ಮಾಡುವಂತ ದೇವರಿಗೆ ಕೇಳುವುದು. ದೇವರು ಮದುವೆ ಮಾಡಿದ, ಆಮೇಲೆ ಇದಕ್ಕೊಂದು ಮಗು ಕೊಡುವುದು ಮದುವೆ ಮಾಡಿ ಕೇಳುವುದು. ಅದಕ್ಕೆ ಕೇಳುವುದು ಮುಗಿಯುವುದಿಲ್ಲ ಅಂತ ಎಷ್ಟು ತನಕ ಕೇಳಿದೆ? ಮೊಮ್ಮಗನ ತನಕ ಕೇಳ್ತೇವೆ. ಆ ಮೊಮ್ಮಗನಿಗೆ ಮಗ, ಅದು ಮಗನ ಜವಾಬ್ದಾರಿ. ನನ್ನ ಜವಾಬ್ದಾರಿ ಎಷ್ಟು? ಮಗನಿಗೊಂದು ಮಗು ಕೊಡುವುದು ನನ್ನ ಜವಾಬ್ದಾರಿ. ಆಮೇಲೆ ಮೊಮ್ಮಗನಿಗೆ ಮಗು ಕೊಡುವುದು ಮಗನ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಲ್ಲ. ಆ ದೃಷ್ಟಿಯಲ್ಲಿ ಹಾಗಾದ್ರೆ ಆಚಾರ್ಯ ಮಧ್ವರು ಕೊಟ್ಟಿರುವ ಈ ಶ್ಲೋಕವನ್ನು ನಾವು ಪ್ರಾಮಾಣಿಕವಾಗಿ ಈ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಪ್ರತಿ ದಿವಸ ನಾವು ಜೀವನದಲ್ಲಿ ಪಾರಾಯಣ ಮಾಡುವುದು ಇಟ್ಟುಕೊಂಡ್ರೆ, ಭಾಗವತ ಉಂಟು ತಾನೆ, ಒಂದು ರೀತಿಯಲ್ಲಿ ದೇವರು ಎಷ್ಟು ಕರುಣಾಳು ಅಂತಂದ್ರೆ, ದೇವರು ಎಷ್ಟು ತನ್ನ ಭಕ್ತನ ಮುಂದಿಡ್ತಾನೆ ಅಂತಂದ್ರೆ, ಮಗ ಯಾರಿಗೆ ಮಧ್ವರಿಗೆ, ಮಗ ನಿನ್ನ ಗ್ರಂಥವನ್ನೇ ಜನರು ಓದಿದ್ದು ಹೆಚ್ಚು, ನನಗೆ ಬೇಕಿಲ್ಲ. ನನ್ನನ್ನು ಓದಿದರೆ ಏನು ಫಲ ಬರಬೇಕಿಂತ ಜಾಸ್ತಿ ಫಲ ನಿನ್ನ ಗ್ರಂಥ ಓದಿ ನಾನು ಕೊಡ್ತೇನೆ ಅಂತ ಹೇಳಿಕೊಂಡು ಭಗವಂತ ಮಧ್ವರನ್ನು ಅಷ್ಟು ಮುಂದಿಡ್ತಾರೆ. ಆ ದೃಷ್ಟಿಯಿಂದ ಆಚಾರ್ಯ ಮಧ್ವರ ಈ ಶ್ಲೋಕ ಉಂಟಲ್ಲ, ಸೃಷ್ಟಿ ಸ್ಥಿತಿ ಅವ್ಯಯ ಈಹ ನಿಯತಿ ದೃಷ್ಟಿ ತಮೋ ಬಂಧ ಮೋಕ್ಷ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ಯು ಶತ್ರು ಆತ್ಮಕಸ್ಯ ವಿಷ್ಣೋ ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣ ಆನಂದಃ ಪರಮಃ ಗುರು ಚಿಂತಯೇತಂ ಮಹಾಂತಂ ಎನ್ನುವುದು ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಶ್ಲೋಕವನ್ನು ಪ್ರತಿ ದಿವಸ ಬೇಡ 10 ಬಾರಿ ಇದನ್ನು ಪಾರಾಯಣ ಮಾಡಿದೆವು ಅಂದರೆ ಅವರ ಭಗವಂತನ ಅಲೆಗೆ ನಮ್ಮ ಪ್ರಾರ್ಥನೆ ಹತ್ತುತ್ತೆ. ಅದಕ್ಕೆ 10 ಬಾರಿ. ಸರಿ, ಇನ್ನು ವೇದವ್ಯಾಸ ದೇವರ ಶ್ಲೋಕವನ್ನೇ ನೋಡುವುದಾದರೆ, ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್. ಇದಕ್ಕೆಲ್ಲ ಅರ್ಥ ಗೊತ್ತುಂಟು. ವೇದವನ್ನು ನೋಡಿದೆವು ಅಂತಂದರೆ ಯದ್ಯಪಿ ವೇದ ಹೇಳುತ್ತೆ, ಯಥೋವ ಇಮಾನಿ ಭೂತಾನಿ ಜಾಯತೆ, ಯಾರಿಂದ ಹುಡುತಾವೋ, ಯಾರಿಂದ ಇದ್ದಾವೋ, ಯಾರಿಂದ ಬೆಳೀತಾವೋ, ಯಾರಲ್ಲಿ ಸೇರ್ತಾವೋ, ಯಥೋವ ಇಮಾನಿ ಭೂತಾನಿ ಜಾಯತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯತ್ತಿ ಅಪಿ ಸಂಪಿಶಂತಿ. ಅಂತಹ ದೇವರನ್ನು ಉಪಾಸನೆ ಮಾಡೋಣ ಅಂತ ವೇದದಲ್ಲಿ ಉಂಟು. ಆದರೆ ನಾವು ಓದಿದ ಕೆಲವು ವೇದಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಮಾಡುವುದು, ರುದ್ರದೇವರು ಸಂಹಾರ ಮಾಡುವುದು, ವಿಷ್ಣುವಿನದ್ದು ಪಾಲನೆ ಮಾತ್ರ ಕೆಲಸ ಅಂತ ನಾವು ಕೆಲವು ವೇದಗಳಲ್ಲಿ ನೋಡಿದ್ದು ಅಂತುಂಟು, ಓದಿದ್ದು. ಅದಕ್ಕೆ ಸರಿಯಾಗಿ ಬ್ರಹ್ಮ ಸೂಕ್ತ, ಇಂದ್ರ ಸೂಕ್ತ, ಚಂದ್ರ ಸೂಕ್ತ, ವರುಣ ಸೂಕ್ತ, ಕುಬೇರ ಸೂಕ್ತ, ಸೋಮ ಸೂಕ್ತ ಅಂತ ಹೇಳ್ಕೊಂಡು ಇಂತಹ ಸೂಕ್ತ ಅವರ ಹೆಸರಲ್ಲೇ ವೇದ ಮಂತ್ರಗಳು ಹೊರಟು ಅಂತಂದ್ರೆ, ಅದಕ್ಕೆ ಮಧ್ವರಂದ್ರು ವೇದವ್ಯಾಸ ದೇವರಂದ್ರು ಅರ್ಧ ಓದಬೇಡ, ಆ ಸೂಕ್ತವನ್ನು ಪೂರ ಅನ್ವಯ ಪೂರ ಓದು, ಅಥವಾ ಸ್ವಲ್ಪ ಆಚೆ
ಈಚೆ ಮಾಡಿ ಓದು, ಆವಾಗ ನನಗೆ ಸರಿಯಾದ ಅರ್ಥ ಗೊತ್ತಾಗುತ್ತೆ. ನನಗೊಂದು ಉದಾಹರಣೆ ಕೊಟ್ಟ ಅದಕ್ಕೆ ಪ್ರಕಟಣೆ. ಸಾಮಾನ್ಯವಾಗಿ ಭಾರಿ ಜನಸಂಪರ್ಕ ಸೇರುವ ಸ್ಥಳ ಅಂತಾದರೆ ಅಲ್ಲಿ ಸರ್ಕಾರದ್ದು ಇರುತ್ತೆ, ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡಲ್ಲಿ ಪ್ರಕಟಣೆ ಏನು, ನಾನು ಬೆಂಗಳೂರಿಗೆ ಹೇಳೋದು ಪ್ರಕಟಣೆ, ಉಡುಪಿ ಪೊಲೀಸ್ ಕಳ್ಳರಿದ್ದಾರೆ. ಏನ್ ಮಾಡ್ತೀರಾ? ಆಸ್ ಇಟ್ ಈಸ್ ಓದ್ತೀರಾ? ಉಡುಪಿ ಪೊಲೀಸ್ ಕಳ್ಳರಿದ್ದಾರೆ. ಏನು ಮಾಡ್ತೀರಾ? ಉಡುಪಿ ಪೊಲೀಸ್ ಪ್ರಕಟಣೆ. ಮತ್ತೆ ಒಂಚೂರು ನಿಲ್ಲಿಸಿ, ಒಂದು ಶ್ವಾಸ ತಗೊಳ್ಳಿ, ನಮಗೆ ಕಳ್ಳರಿದ್ದಾರೆ. ಅದು ಬಿಟ್ಟು ಉಡುಪಿ ಪೊಲೀಸ್ ಕಳ್ಳರಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಹಿಡ್ಕೊಂಡು ಹೋಗುವ. ಇದಕ್ಕೆ ಏನು ಅಂತ ಕರೀತಾರೆ? ಅನ್ವಯ ಅಂತ ಕರೀತಾರೆ. ನೋಡಿ, ಸೀದಾ ಓದಿಕೊಂಡು ಹೋದಾಗ ಪೊಲೀಸರೇ ಕಳ್ಳರು ಅಂತ ಅರ್ಥ ಆಯಿತು. ಸ್ವಲ್ಪ ಆಚೆಗೆ ಮಾಡಿಕೊಂಡು ಓದಿದಾಗ ಪೊಲೀಸರು ಕಳ್ಳರಲ್ಲ, ಕಳ್ಳರು ಬೇರೆ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ. ಅದೇ ರೀತಿಯಲ್ಲಿ ವೇದ ಮಂತ್ರಗಳನ್ನು ಕೂಡ ನಾವೊಂದು ಕ್ರಮದಲ್ಲಿ ಓದಿದೆವು ಅಂತಂದ್ರೆ ಆವಾಗ ಭಗವತ್ಪರವಾಗಿ ತೋರುತ್ತೆ. ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಓದಿದೆವು ಅಂತಂದ್ರೆ ಭಗವತ್ಪರವಾಗಿ ತೋರುತ್ತೆ. ಕೋಣ ದೃಷ್ಟಿಯಿಂದ ಓದಿಬಿಟ್ರೆ ಬೇರೆ ದೇವರ ಯಾರು ಒಂದು ದೃಷ್ಟಿಕೋನ, ಒಂದು ಕೋಣ ದೃಷ್ಟಿಯಿಂದ. ನಾವೆಲ್ಲ ಕೋಣ ದೃಷ್ಟಿಯಿಂದ ಓದ್ಬೋದು, ಅದರಿಂದ ಅದು ಏನೇನೇನೇನೇನು ಅರ್ಥ ಆಗುತ್ತೆ. ಇನ್ನೊಂದು ಸುಲಭ ನಿಮ್ಮೊಂದು ಅನ್ವಯ ಎನ್ನುವುದಕ್ಕೆ ಇನ್ನೊಂದು ಅರ್ಥ ಹೇಳೋದು ಆದರೆ ನಾನು ಪ್ರಾಯಶಃ ಬಹಳ ಕಡೆಗಳಲ್ಲಿ ಹೇಳ್ತಿರ್ತೇನೆ ಇದನ್ನು. ಏನು? ಸತತ ಪಾಲಿಸೋಯನ್ನ ಗುರು ರಾಘವೇಂದ್ರ ಪಾಲಿಸುವ ಕೆಲಸಗಳನ್ನು ಸ್ವಾಮಿಗಳಲ್ಲ. ಮತ್ತೆ ನಾವು ಇಷ್ಟಪಟ್ಟು ಕೇಳ್ಕೊಂಡು ಬರ್ತದೆ. ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಎಲ್ಲ ಭಗವದ್ನಾಗ್ತದೆ ಅಂತ ನಾವಿಲ್ಲಿ ಶ್ಲೋಕದಲ್ಲಿ ಘಟತ್ತಾಗಿ ಉಪನ್ಯಾಸ ಮಾಡುವುದು. ಮತ್ತೆ ರಾಯರ ಮುಂದೆ ನಿಂತುಕೊಂಡು ಸತತ ಪಾಲಿಸೋ ಅಂದರೆ ಪಾಲನೆ ಕೆಲಸ ರಾಘವೇಂದ್ರ ಸ್ವಾಮಿಗಳನ್ನ ಭಗವಂತನದ್ದು. ಇದು ಏನಾಯಿತು ಅಂದ್ಬಿಟ್ಟೆ, ನಮ್ಮಲ್ಲಿ ಒಂದು ನೀವೇನು ಕರೀತೀರಿ ಗೊತ್ತಿಲ್ಲ ಪ್ರಾಣಿಗೆ, ನಮಗೆ ಗೋಸುಂಬೆ ಅಂತ ಅದಕ್ಕೆ ಹೆಸರು. ನೀವೇನು ಕರೀತೀರಿ ಅಂತ ಗೊತ್ತಿಲ್ಲ. ಹಸಿರು ಎಲೆಗಳು ಉಳ್ಳ ಮರದಲ್ಲಿ ಅದು ಹೋದರೆ ಮಣ್ಣ ಮೈಬಣ್ಣ ಹಸುರಾಯಿತು. ಇನ್ನಾದರೂ ತರಗೆಲೆ ಅಂದರೆ ಸ್ವಲ್ಪ ಕೆಂಪು ಎಲೆ ಉಳ್ಳಂತ ಮರಕ್ಕೆ ಅದು ಹೋದರೆ ಆ ಕೆಂಪು. ಇದು ಎಲ್ಲೆಲ್ಲಿ ಹೋಗ್ತೀವೋ ಅದು ಕರ್ನಾಟಕಕ್ಕೆ ಬಂದರೆ ಕಾಂಗ್ರೆಸ್ಗೆ ಜೈ, ಮಧ್ಯಪ್ರದೇಶಕ್ಕೆ ಹೋದರೆ ಬಿಜೆಪಿ ಜೈ, ತಮಿಳುನಾಡಿಗೆ ಹೋದರೆ ಯಾರು ಜಿಡಿಕೆ, ಇದಕ್ಕೆ ಒಟ್ಟಿಗೆ ಹೆಸರು ಅನ್ನೋದು ಗೆದ್ದೆತ್ತಿನ ಬಾಲ ಹಿಡಿಯುವುದು, ಇದಕ್ಕೆ ಒಟ್ಟಿಗೆ ಹೆಸರು ಅಂತ ಪ್ರಶ್ನೆ ಆಗಿಬಿಡ್ತಲ್ಲ. ಸತತ ಪಾಲಿಸೋ ಎಲ್ಲ ಭಗವಂತ ಪಾಲಿಸಬೇಕು, ರಾಘವೇಂದ್ರ ಸ್ವಾಮಿಗಳು ಪಾಲಿಸಬೇಕು. ಆದರೆ ಹಾಡನ್ನು ನೋಡಿದಾಗ ಸತತ ಪಾಲಿಸೋ ಎಲ್ಲ ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಪಾಲಿಸುವುದು ಕೇಳಿದಂತೆ ಉಂಟು ಅಂತಂದರೆ ಅದಕ್ಕೆ ವೇದವ್ಯಾಸಗಳು ಅನ್ವಯ ಅಂತಂದರು. ಹಾಡು ಕೂಡ ಓದುವುದು, ಹಾಡು ಕೂಡ ಓದಿದ್ರೆ ಏನು ಆಗುತ್ತೆ ಅಂತಂದ್ರೆ ಅಲ್ಲಿ ಒಂದು ಏನು ಬರುತ್ತೆ ಅಂದರೆ ಇಂಥವನ ದಾಸ ಅಂತ, ವಿಠಲನ ದಾಸ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಹಾಗಾದ್ರೆ ಯಾವ ಪಾಲಿಸಬೇಕು? ವಿಠಲನ ದಾಸ ಅಲ್ಲ, ವಿಠಲ ಪಾಲಿಸಬೇಕು. ಪಾಲಿಸುವ ವಿಠಲನ ದಾಸ ಅಂತೇನು ಅಂತ ಹೇಳಿಕೊಂಡು ಅದರ ಅರ್ಥ. ಯಾವುದೇ ಹಾಡನ್ನು ತಗೊಳ್ಳಿ, ನಮಗೆ ಸದ್ಯ ನಾವು ದೇವರು ಅಂತಂದ್ರೆ ಒಂದು ಹೇಳೋದು ರಾಘವೇಂದ್ರ ಸ್ವಾಮಿಗಳನ್ನು, ಒಂದು ರುದ್ರದೇವರನ್ನು, ಇನ್ನೊಂದು ಬೇಕಿದ್ರೆ ಐದವರು ತಂಡಿಗೆ ಹೋಗೋದು, ಇನ್ನೊಂದು ಬೇಕಿದ್ರೆ ಲಕ್ಷ್ಮೀ ಅಮ್ಮನ. ನಾವು ದೇವರು ಒಂದು ಸಂದರ್ಭದಲ್ಲಿ ಭಾರಿ ಗಲಾಟೆ ಆಯಿತು ದೂರದರ್ಶನದಲ್ಲಿ. ಸಾಧ್ಯಾದಷ್ಟು ಅದಕ್ಕೆ ತುಪ್ಪ ಹಾಕಿ ಮೇಲೆ ತರಲಿಕ್ಕೆ ನೋಡಿದ್ರು ದೂರದರ್ಶನದವರು. ಆಗಲೇ ಇಲ್ಲ, ನನಗೆಲ್ಲ ತೆಪ್ಪಗೆ ಮಲಗಿ ಏನು ಅಂತ ಯಾರೋ ಒಂದು ಸ್ವಾಮಿಗಳು ಒಂದು ಹೇಳಿಕೆ ಕೊಟ್ಟರು. ರಾಘವೇಂದ್ರ ಸ್ವಾಮಿಗಳು ದೇವರ ಅಲ್ಲ ಅಂತ ಒಂದು ಹೇಳಿಕೆ ಕೊಟ್ಟರು. ಶಿರ್ಡಿ ಸಾಯಿಬಾಬಾ ದೇವರು ಅಲ್ಲ ಅಂತ ಒಂದು ಹೇಳಿಕೆ. ಶುರುವಾಯಿತು. ನಮ್ಮಲ್ಲಿ ಹಿಂದೂಗಳನ್ನೇ ಬಿಡಿಸಿ ಹಾಕಲಿಕ್ಕೆ ಮಾಧ್ಯಮಗಳು ತುಂಬ ಪ್ರಯತ್ನ ಮಾಡಿದರು. ನಾವು ಹೇಳ್ತೇವ, ಯಾರೇ ಆಗಲಿ, ಎಷ್ಟೇ ಹಾರಾಡಲಿ, ಚೀರಾಡಲಿ, ಹೋರಾಡಲಿ, ಅವರನ್ನು ದೇವರು ಅಂತ ನಾವು ಕರೆಯೋಲ್ಲ, ದೇವ ಅಂತ ಕರೆಯೋಲ್ಲ, ದೇವತಾ ಅಂತ ಬೇಕಾದರೆ ಕರೀತೇವೆ. ಏನು ಕರೀತೇವೆ? ದೇವತಾ ಅಂತ ಕರೀತೇವೆ. ದೇವನನ್ನು ತಾ ಅಂತ ಕರೆದ ಹೊರತು ದೇವ ಅಂತ ಕರೆಯೋದು. ದೇವನನ್ನು ತರುವವರು ದೇವತಾ, ಸ್ವಯಂ ಭಗವಂತ ಅವನನ್ನು ದೇವ. ರುದ್ರದೇವರ ಬಗ್ಗೆ ಆರಂಭದಲ್ಲೇ
ಶುರುವಾಗುತ್ತೆ. ಧವಳ ಗಾಂಗೇಯ, ನಾವೆಲ್ಲ ಹೇಳುವುದು ಧವಳ ಗಂಗೆಯ, ಧವಳ ಗಂಗೆಯ, ಧವಳ ಗಂಗೆಯ. ಧವಳ ಗಂಗೆಯ ಏನು ಮುಂದೆ ಗೊತ್ತಿಲ್ಲ, ಅದಕ್ಕಿಂತ ಧವಳ ಗಾಂಗೇಯ ಅಂದರೆ ಅರ್ಥ ಧವಳ ಗಾಂಗೇಯ ಅಂತಂದ್ಬಿಟ್ಟು ಧವಳ ಗಂಗಾಪುತ್ರ ಅಂತ ಅರ್ಥ. ಗಾಂಗೇಯ ಭೀಷ್ಮರನ್ನು ಗಾಂಗೇಯ ಅಂತ ಕರೀತೇವ, ಅದೇ ರೀತಿಯಲ್ಲಿ ಧವಳ ಗಾಂಗೇಯ ಅಂತ ಹೇಳಿಕೊಂಡು ರುದ್ರದೇವರ ಹೆಸರು ಧವಳ ಗಾಂಗೇಯ. ಧವಳ ಗಾಂಗೇಯ ಗಂಗಾಧರ ಮಹಾಲಿಂಗ ಏನು ಮಾಧವನ ತೋರಿಸು, ನಿನ್ನನ್ನೇ ತೋರಿಸುವುದಲ್ಲ ಮಾಧವನ ತೋರಿಸು. ಹಾಗಾದ್ರೆ ಏನರ್ಥ ಬಂತು? ಆಯ್ತಲ್ಲ, ಅಲ್ಲಿ ರುದ್ರದೇವರಿಗಿಂತ ಇನ್ನೊಬ್ಬ ಈ ಹಾಡನ್ನು ಒಬ್ಬರು ಕೇಳಿಕೊಂಡವರಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಯಾರಿಗೆ ಅಂತ ಗೊತ್ತು ನಿಮಗೆ, ಅವರಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಯಾರಿಗೆ ಯಾರು ಹರ ಉಪಾಸಕರಿದ್ದಾರೋ ಅವರಿಗೆ ನಮ್ಗೆ ನೋಡಿ ತಡ್ಕೊಳ್ಳಿಕ್ಕಾಗಿಲ್ಲ. ಅವ್ರಿಗೆ ಏನಂತ ಗೊತ್ತಾ? ಏನ್ರಿ ಇದು ಹಾಡು? ಯಾಕೆ ಅಲ್ಲ, ಏನು ಹಾಡಲ್ಲಿ ಧವಳ ಗಾಂಗೇಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸುವಂತುಂಟು. ಇವರಿಗೆ ಮಾಧವನೇ ಬೇಕಿರ್ತಿದ್ರೆ ಇವರು ಯಾಕೆ ರುದ್ರದೇವರು ಯಾಕೆ ಸೀದಾ ಮಾಧವನ ಬಳಿಗೆ ಹೋಗ್ಬೋದಿತ್ತಲ್ಲ? ಮಾಧವ ಯಾಕೆ ಬೇಕು? ಇವನ ಮೂಲಕ ಯಾಕೆ ಮಾಧವನ ಬಳಿಗೆ ಬೇಕಾದದ್ದು ಮಾಧವ ಅನ್ನೋ? ಆದರೆ ನೀವೇ ಮಾಧವನ ಬಳಿಗೆ ಹೋಗ್ಬೋದಿತ್ತಲ್ಲ, ಮಧ್ಯವರ್ತಿ ಯಾಕೆ? ಅವ್ರಿಗೆ ಈ ಹಾಡಿನ ಮೇಲೆ ಅವತ್ತು ಪ್ರಶ್ನೆ. ಯಾಕೆಂದ್ರೆ ಅವರಿಗೆ ಎಲ್ಲಿ ನಿಲ್ಲಬೇಕಿತ್ತು ಹಾಡು? ಹರನಲ್ಲಿ ಮಾತ್ರ ನಿಲ್ಲಬೇಕು, ಅದಕ್ಕಿಂತ ಮುಂದೆ ಹೋಗಬಾರ್ದು ಹಾಡು. ಯಾಕೆ ಅವರು ಶೈವರು ಹಾಗೆ. ಹಾಗಂತ ಹಾಗೆ ಹೇಳಿದ್ರಲ್ಲ ಅವರು. ಅವರ ಭೇಟಿಯಲ್ಲಿ ಯಾರೊಬ್ಬರು ಬಂದರು. ಯಾರ ಭೇಟಿ ಆಗಬೇಕಿತ್ತು? ಆ ಸ್ವಾಮಿಗಳ ಭೇಟಿ ಆಗಬೇಕಿತ್ತು. ಮೊದಲು ಭೇಟಿಯಾಗಕ್ಕೆ ದಿವಾನ್ಗಳು, ಆ ಸ್ವಾಮಿಗಳೇ ದಿವಾನ್ಗಳು ಮೊದಲು ಭೇಟಿ ಮಾಡಿ ಆ ದಿವಾನ್ಗಳು ಕರ್ಕೊಂಡು ದಿವಾನ್ ಹೇಗೆ ನನಗೆ ನಿಮ್ಮದೇ ಭೇಟಿ ಬೇಕಿತ್ತು, ನಿಮ್ಮದೇ ಭೇಟಿ ಬೇಕದಕ್ಕೋಸ್ಕರ ಮಧ್ಯದಲ್ಲಿ ಯಾರು ಬೇಡ, ದಿವಾನ್ರು ಯಾಕೆ ಬೇಕಾ? ದಿವಾನ್ರು ಹಾಗಾದ್ರೆ ನಮ್ಮ ದೇವನೆಂಬ ಸ್ವಾಮಿಗಳನ್ನು ನೋಡಬೇಕಾದ್ರೆ ಮಧ್ಯದಲ್ಲಿ ದಿವಾನರಲ್ಲಿರತಕ್ಕಂಥ ರುದ್ರದೇವರು ಬೇಕು ಅಂತಂದ್ರು. ಆ ಸ್ವಾಮಿಗಳು ಬೇಗ ಮಾತಾಡಬೇಕು ಹೋಗುದು. ಹಾಗಾದ್ರೆ ರುದ್ರದೇವರ ಹಾಡನ್ನು ಆ ರೀತಿ ಬಂತ. ಇನ್ನು ಲಕ್ಷ್ಮಿಯನ್ನು ಕೇಳುವುದೇ ಬೇಡ. ಹೊಸ ಕಣ್ಣು ಏನಾಗಿ ಹಚ್ಚರಿಬೇಕು ಜಗದಲ್ಲೇ ನಿನ್ನನ್ನು ನೋಡುವುದಕ್ಕಲ್ಲ, ವಸುದೇವ ಸುತನ ಕಾಂಬುದಕ್ಕೆ. ಹಾಗಾದ್ರೆ ಎಲ್ಲ ಹಾಡುಗಳಲ್ಲಿಯೂ ಕೂಡ ಕೊನೆಗೊಂದು ಯಾರದೋ ಒಂದು ಕಡೆಗೆ ಹೋಗಿ ನಿಲ್ಲುತ್ತಲ್ಲ. ಇದು ಯಾವಾಗ ಗೊತ್ತಾಗುತ್ತೆ? ಇಡೀ ಹಾಡನ್ನು ಹಾಡಿದಾಗ ಗೊತ್ತಾಗುತ್ತೆ. ಇದಕ್ಕೆ ಅನ್ವಯ ಅಂತ ಶಬ್ದ. ಹಾಗೆ ದೇವರ ಹಾಡಗಳಿಂದ ಕೃಷ್ಣ ನೀ ಬೇಗನೆ ಬಾರು, ತಾಯಿಗೆ ಬಾಯೋಡು ಜಗವನ್ನು ತೋರಿದ ಜಗದೋದ್ಧಾರಕನಮ್ಮ ಉಡುಪಿ ಕೃಷ್ಣ. ಮುಂದೆ ಜಗದೋದ್ಧಾರಕನಮ್ಮ ಉಡುಪಿ ಕೃಷ್ಣನಪ್ಪ. ಇನ್ನೊಬ್ಬ ಏನು ಜಗದೋದ್ಧಾರಕನಮ್ಮ ಉಡುಪಿಯ ಕೃಷ್ಣ. ಹಾಗಾದರೆ ಭಗವಂತನಿಗೆ ಸಂಬಂಧಪಟ್ಟ ಹಾಡಲ್ಲಿ ಕೊನೆಗೆ ಅದು ನಿಲ್ಲುವಾಗ ದೇವರಲ್ಲೇ ನಿಲ್ಲುತ್ತೆ. ಇತರರಿಗೆ ಸಂಬಂಧಪಟ್ಟ ಹಾಡನ್ನು ಹೇಳುವಾಗ ಕೊಂಡೋಗಿ ನಿಲ್ಲುವುದು ಭಗವಂತನಲ್ಲಿ. ಇದಕ್ಕೆ ಏನು ಅಂತ ಕರೆದ್ರು? ಅನ್ವಯ ಎಂಬ ಶಬ್ದದಿಂದ ಕರೆದ್ರು. ಅದರಿಂದ ಹಾಡನ್ನು ಅರ್ಥ ಹೇಳ್ತೇವೆ. ನಾಡಿನಿಂದ ಶುರುವಾಯಿತು ನಮ್ಮಲ್ಲಿ ಅಧಿಕ ಮಾಸ 30 ಹಾಡು 33 ಅಪೂಪದಾನ 33. ಮೊನ್ನೆ ಯಾರು ಹೇಳಿ ಅಧಿಕ ಮಾಸದಲ್ಲಿ ಲಗ್ನ ಯಾಕಿಲ್ಲ, ಲಗ್ನ ಸುಮಾರು 33 ಶುರು ಮಾಡಿದೆ. ಅದಕ್ಕೆ ಅಧಿಕ ಮಾಸದಲ್ಲಿ ಲಗ್ನ ಅಂತ ಮಾಡಿದ್ದು 33 ಹಾಡಾಗಬೇಕು. ಏನು ಮಾಡ್ತೇವೆ? ಎಲ್ಲ ಹಾಡಿನದ್ದು ಮೊದಲನದ್ದು ಒಂದೊಂದು ಸಾಲು ಯಾಕೆ ಎಲೆ ಹಾಕೋದ್ರೊಳಗೆ ಮುಗಿಬೇಕು. ಅದಕ್ಕೆ ಅಂದರು ಸರಿ ಹಾಡೋಣ, ಅಷ್ಟಾದರೂ ಹಾಡ್ತೇವಲ್ಲ ಸಂತೋಷ. ಹೀಗೆ ಮಾಡೋಣ. ಮೊದಲಿನ ಒಂದು ಸಾಲು, ಆಮೇಲೆ ಕೊನೆಯ ಸಾಲು, ಅಂಕಿತ ಇರಬೇಕಲ್ಲ ಕೊನೆಯದುಂಟಲ್ಲ, ಅದನ್ನು ಮೊದಲನದ್ದು ಕೊನೆಯದ್ದು ಹಾಡೋಣ. ಒಂದು ಹಾಡು ಮುಗಿ. ಇದನ್ನು ಕೇಳಿಸಿಕೊಂಡು ಇನ್ನು ಗ್ರಹಚಾರ ಊಟ ಬಡಿಸುವರು, ಸಾಲು ಬಡಿಸಿದ್ರು, ಮಜ್ಜಿಗೆ ಬಡಿಸಿ, ಅದೆಲ್ಲ ಮಾಡಬೇಡಿ. ಅದು ಕ್ರಮ ಪ್ರಕಾರ ಬೇಕು. ಇದರಲ್ಲಿ ಮಾತ್ರ ಹೇಗೆ
ತಮ್ಮಲ್ಲಿ ಇದಕ್ಕೆ ಏನು ಅಂತ ಕರೆದು ಅನ್ವಯ ಅಂತ ಕರೆದು ವೇದವ್ಯಾಸರು. ಆದ್ದರಿಂದ ನೀವು ಒಂದು ಹಾಡನ್ನು ಪೂರ್ಣವಾಗಿ ಓದಿದಂತೆ ಆವಾಗ ಆ ಹಾಡು ಯಾರನ್ನು ಹೇಳುತ್ತೆ ಎನ್ನುವುದರಿಂದ ಗೊತ್ತಾಗುತ್ತಾದ್ರಿಂದ ಜನ್ಮ ಆದ್ಯಸ್ಯ ಯತಃ ಯಾರಿಂದಲೋ ಯಾರಿಂದ ವೇದದಿಂದ ಗೊತ್ತಾಗುತ್ತೆ. ಯಾರಿಂದ ಅದು ಹೇಗೆ ಗೊತ್ತಾಗುತ್ತೆ? ಅನ್ವಯದಿಂದಾಗಿ ಗೊತ್ತಾಗುತ್ತೆ. ಅಂತ ದೇವರನ್ನು ಧ್ಯಾನ ಮಾಡೋಣ ಅಂತೇಳಿ ವ್ಯಾಸರಿಂದ ಮುಂದೆ ಈ ತರಹ ಅರ್ಥೇಶು ಅಭಿಜ್ಞಾನ ಅಂತ ಈ ತರಹ ಶಬ್ದಕ್ಕರ್ಥ ಅದು ಹೀಗೆ ನಾವು ಊಹೆ ಮಾಡುವುದು ಈ ತರಹ ತರ್ಕದಿಂದ ಇದಕ್ಕೆ ತರ್ಕ ಅಂತ ಕರೀತಾರೆ. ನಾನು ಹುಟ್ಟಿದ್ದೇನೆ ನೋಡ್ರೆ ನಮ್ಮ ಅವನಿಗೆ ಹೀಗೆ ಹೋಗ್ತಾ 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 ಎಲ್ಲೋ ಒಂದು ಕಡೆ ನಿಲ್ಲುತ್ತಲ್ಲ ಅವನನ್ನೇ ಈ ತರಹ ಶಬ್ದದಿಂದ ಅರ್ಥ ಕೊಟ್ಟು ಮುಂದೆ ಅರ್ಥೇಶು ಅಭಿಜ್ಞಾನ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು ಎನ್ನುವ ತಿಳುವಳಿಕೆ ಚೆನ್ನಾಗಿ ಉಳ್ಳಬಾರದು. ಆದ್ದರಿಂದ ಅರ್ಥೇಶು ಅಭಿಜ್ಞಾನ. ಕೆಲಸ ಮಾಡಬೇಕು ಅಂದರೆ ನಮಗೆ ಗೊಂದಲ ಈಗ ಮಾಡಬೇಕು ಮತ್ತೆ ಮಾಡಬೇಕು, ಅವರು ಬರುವಾಗ ನಾನು ಇರಬೇಕು ಹೋಗಬೇಕು ಇಂಥ ಗೊಂದಲ. ಈ ಗೊಂದಲಗಳಿಗೆ ಸಮಸ್ಯೆ ಭಾಗವತ ಶ್ಲೋಕದಿಂದ ಸಿಗುತ್ತಾರೆ. ಅರ್ಥೇಶು ಅಭಿಜ್ಞಾನ. ಪಗಡ್ಯಾಗ ಆಡಬೇಕು ಅನ್ನಲ್ಲ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾರು ಹೇಳಿದ್ದು ಪೂರ್ವಾಂತರ ಸರಿ. ಹಾಗೆ ಪಾಂಡವರನ್ನು ಕಳಿಸಬೇಕಲ್ಲ, ಯಾರನ್ನು ಕಳಿಸೋದು? ವಿದುರನನ್ನು ಕಳಿಸಿ ಒಂದು ಪಾಂಡವರು ಕರ್ಕೊಂಡು ಪಗಡ್ಯಾಟಕ್ಕೆ ಯಾಕೆ ಬೇರೆ ಯಾರು ಪಾಂಡವರು ಬರೋಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ವಿದುರನನ್ನೇ ಕರ್ಕೊಂಡು ಕಳಿಸಿ. ಹೇಗೆ ಕಂಸ ಬೇರೆ ಯಾರನ್ನು ಕಳಿಸಿದ್ರು ಕೃಷ್ಣ ಬರೋಲ್ಲ ಅಂತ ಹೇಳಿಕೊಂಡು ಅಕ್ರೂರನನ್ನು ಕೊಟ್ಟು ಕಳಿಸಿದ್ರು, ಅದೇ ರೀತಿಯಲ್ಲಿ ಅದೆಲ್ಲವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರನ್ನು ಕಳಿಸಬೇಕು ಅಂತಂದರೆ ಯಾರನ್ನು ಕಳಿಸಬೇಕು ಅಂತೇಳಿ ಅದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ವಿದುರನನ್ನು ಕೊಟ್ಟು ಕಳಿಸಿದ. ವಿದುರ ಹೋಗ್ತಾ ಇದ್ದಾರೆ. ಪಾಂಡವರು ಎಲ್ಲಿದ್ದಾರೆ? ಪಾಂಡವರು ಬೇರೆಲ್ಲೋ ಕಡೆ ಇದ್ದಾರೆ. ಇವೇ ಇದ್ದಾನೆ. ಇವತ್ತು ಹಸ್ತಿನಾವತಿ ಇದ್ದಾನೆ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ಇದ್ದಾರೆ. ಆ ಇಂದ್ರಪ್ರಸ್ಥದಿಂದ ಪಾಂಡವರನ್ನು ಕರ್ಕೊಂಡು ಬರಬೇಕು. ವಿದುರ ಹೋಗ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣನಿಗೆ ಬರ್ತಾ ಇದ್ದಾನೆ. ವಿದುರನಿಂದ ಅದು ನಾನು ಇಲ್ಲೇ ಇದ್ದರೆ ಕತೆ ಕೆಟ್ಟು ಹೋಗುತ್ತೆ. ಯಾಕೆ ನಾನು ಇಲ್ಲೇ ಕೂತೆ ಅಂತಂದರೆ ಪಾಂಡವರು ಪಗಡೆ ಆಟಕ್ಕೆ ಹೋಗಿ ಆಗುವಲ್ಲ. ಯಾಕೆ ನಾನು ಬಿಡೋಲ್ಲ. ಯಾಕೆ ಬಿಡಲ್ಲ? ಮುಂದೆ ಏನು ಅನಾಹುತ ಆಗುತ್ತೆ ನನಗೆ ಗೊತ್ತಿರುತ್ತೆ. ನಾನು ಹೇಳ್ತೇನೆ, ನನ್ನ ಮಾತನ್ನು ಧರ್ಮರಾಜ ಬೀರುವಲ್ಲ. ಅದನ್ನು ನಾನು ಇದ್ದರೆ ಪಾಂಡವರು ಹೋಗಲ್ಲ. ಪಾಂಡವರು ಹೋಗಬೇಕು ಪಗಡೆ ಆಟ. ಅದಕ್ಕೆ ಕೃಷ್ಣ ಏನು ಮಾಡಬೇಕೀಗ? ಜಾಗಕಾರಿ ಮಾಡುವ ಕ್ರಮ ಹೇಗೆ? ಧರ್ಮರಾಜ ಬರ್ತೇನೆ, ನಾನು ಹೋಗಿ ಅಷ್ಟೇ ಅಲ್ಲ. ಅದಕ್ಕೊಂದು ಅರ್ಥೇಶು ಅಭಿಜ್ಞಾನ, ಅದಕ್ಕೊಂದು ಕ್ರಮ ಸೃಷ್ಟಿ ಮಾಡಿದ. ಏನು ಇದ್ದಾರೆ ನಮ್ಮ ನಾಲ್ಕು ಬಂದು ಸಭಾಗೆ ನಾರದರು ಬಂದರು ಅಂತಂದರೆ ಮುಂದೆ ಏನೋ ಅನಾಹುತ ಉಂಟು. ಶಿಷ್ಟರಿಗಲ್ಲ, ದುಷ್ಟರಿಗೆ ಏನೋ ಮುಂದೆ ಅನಾಹುತ ಉಂಟು ಅಂತ ನಾರದರು ಬಂದರು ಬಂದಾಗ ಧರ್ಮರಾಜ ಕೇಳ್ದ, ಏನು ನಾರದರೆ ದೇಶದ ಸ್ಥಿತಿಗತಿ ಹೇಗುಂಟು ಅಂತ. ಯಾಕಂದ್ರೆ ಸಂಚಾರಿ ದೇಶದ ಸ್ಥಿತಿಗತಿ ಹೇಗುಂಟು ಅಂತ ಧರ್ಮರಾಜ ಕೇಳಿದ. ಚೆನ್ನಾಗುಂಟು, ಏನು ಅಡ್ಡಿ ಇಲ್ಲ ಅಂತ. ಅವರ ರಾಗದಲ್ಲಿ ಏನೋ ಒಂದು ವ್ಯತ್ಯಾಸ. ಧರ್ಮರಾಜ ಏನೋ ಒಂದು ಅವಶ್ಯಕ ಉಂಟು. ಏನು ಅಂತೇಳಿಲ್ಲ, ಆ ದ್ವಾರಕೆಯ ಮೇಲೆ ಸಾರುವ ದಂಡೆತ್ತಿ ಬರಲಿಕ್ಕೆ ಶುರು ಮಾಡಿದ್ದಾನೆ. ದ್ವಾರಕೆ ಕೃಷ್ಣನ ಮನೆ. ಕೃಷ್ಣ ಮನೆಯಲ್ಲಿಲ್ಲ ಅಂತ ಗೊತ್ತಾಗೋದ್ರಿಂದ ಕೃಷ್ಣನ ಮನೆಯ ಮೇಲೆ ದಂಡೆತ್ತಿ ಬರಲಿಕ್ಕೆ ಸಾರನ್ನು ತಯಾರು ಮಾಡ್ತಾ ಇದ್ದಾನೆ, ದಂಡೆತ್ತಿ ಬರ್ತಾ ಇದ್ದಾನೆ ಅಂತ ನಾರದರು ಅಂದಾಗ ಧರ್ಮರಾಜ ಕೃಷ್ಣ ಅಂದರೆ ಹೋಗಬೇಕು. ಹೋಗೋ ಪಾಪ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅಲ್ಲೇ ಇದ್ದಾರೆ. ಇವಾಗ ದಂಡೆತ್ತಿ ಬರ್ತಾರೆ. ನೀನು ಆರಾಮದಲ್ಲಿ ಬಾಬ ಹಾಕಿದ ಊಟ ಚೆಂಡಿ ನೀರು ಕರೆದೀವನೇ ಧರ್ಮರಾಜನೇ ಕರೆದ ನಮ್ಮ ಕೆಲಸ ಮುಗಿಯಿಲ್ಲ. ಆದ್ದರಿಂದ ಹೋಗಿ ಕಟ್ಟಣೆ ಮಾಡ್ತಾ ಇದ್ದಾರೆ. ಆಚಾರ್ಯ ಮತ್ತು ಈ ಒಂದು ಸಂದರ್ಭದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡುತ್ತಾರೆ. ಏನು ಏನಾಗಬೇಕು ಸಹಜವಾಗಿ? ಆದರೆ ನಾವಿಲ್ಲಿ ಉಪನ್ಯಾಸಕ್ಕೆ ಅಂತ ಕೂತಿದ್ದೇವೆ, ಇಟ್ಟುಕೊಳ್ಳೋಣ. ಅಷ್ಟೊತ್ತಿಗೆ ನಮ್ಮ ಸಂಚಾರಿ ದೂರವಾಣಿ ಶಬ್ದ ಮಾಡಿದಾಗ ಅಲ್ಲೇ ಕೂತು ಏನು ಅಂತ ಕೇಳಿದ್ರು. ಆವಾಗ ನಿನ್ನ ಮನೆಗೆ ಕಳ್ಳರು ಪ್ರವೇಶ ಮಾಡಿದ್ದಾರೆ. ಸ್ವಾಮಿಗಳ ಉಪನ್ಯಾಸವು ಗೊತ್ತು ಹಾಕಿದೆವು, ಸ್ವಾಮಿಗಳು ಗೊತ್ತು ಹಾಕಿದೆವು, ತಪ್ಪ ಅಂತ ಮಂತ್ರ ಹಾಕಿದೆ. ಇನ್ನೊಮ್ಮೆ ತಗೊಳ್ಳೋದು ಅಂತ ಹೇಳ್ಕೊಂಡು ಓಡಿ ಆಯಿತು. ನನ್ನದು ಧರ್ಮಜ
ಎಂತಹ ಮುಖ ಅಂದರೆ ಆಚಾರ್ಯ ಮಧ್ವರಂತಾರೆ ಧರ್ಮದ ಐಕ್ಷತ ಕೃಷ್ಣ ಮುಖ ಶೀತಾಂಶು ಮಂಡಲ, ಮುಖವೆಂಬ ಚಂದ್ರಮಂಡಲವನ್ನು ಧರ್ಮರಾಜ ನೋಡಿದ. ಏನರ್ಥ? ಕೃಷ್ಣ ಅದರಿಂದ ಒಂಚೂರು ಕುಗ್ಗಲಿಲ್ಲ. ಸಾಲು ದಂಡೆತ್ತಿ ಬರ್ತಾನೆ ಅಂತಂದ್ರೆ ಕೃಷ್ಣ ಒಂಚೂರು ಕುಗ್ಲಿಲ್ಲ. ಕೃಷ್ಣ ಅಷ್ಟೇ ಪ್ರಸನ್ನನಾಗಿದ್ದಂತೆ. ಯಾಕೆ ಗೊತ್ತಾ ಪ್ರಸನ್ನನಾಗಿದ್ದು? ಮತ್ತೇನಿಲ್ಲ, ನಮ್ಮ ಕೆಲಸ ಆಯಿತು ಅಷ್ಟೇ. ಪ್ರಸನ್ನತೆಗೆ ಕಾರಣ ಮತ್ತೇನಿಲ್ಲ, ನಮ್ಮ ಕೆಲಸ ಆಯಿತು. ಏನು ಕೆಲಸ? ವಿಗ್ರಹ ಬರೋದ್ರೊಳಗೆ ನಾನೀಗ ಜಾಗ ಖಾಲಿ ಮಾಡಬೇಕು. ಸರಿಯಾಗಿದ್ದ ಕಾರಣ ಸಿಕ್ಕಿತ, ಅಲ್ಲಿ ದಂಡೆತ್ತಿ ಬಂದಿದ್ದಾನೆ ಅಂತ ಕಾರಣ ಸಿಕ್ಕಿತ. ಅಲ್ಲಿ ಕೃಷ್ಣ ಅಲ್ಲಿ ವಿಗ್ರಹ ಬರೋದ್ರೊಳಗೆ ಕೃಷ್ಣ ಅಲ್ಲಿ ಅರ್ಥೇಶು ಅಭಿಜ್ಞಾನ. ನಮಗೆ ಕೃಷ್ಣ ನಾವು ಅದನ್ನು ಎರಡೂ ತಗೊಳ್ತೇವೆ. ಏನು ಸಜ್ಜನರು ಅಂತಾದರೆ ಏನು ತಗೊಳ್ತಾರೆ ಅಂತಂದ್ರೆ, ಏನು ಮನೆಯಲ್ಲಿ ಕಳ್ಳತನ ಎಂತದಾದರೂ ಕೂಡ ನನ್ನ ಪಾಠನ ದೇವತನಿಗೆ ದಕ್ಕಿಯೇ ದಕ್ಕುತ್ತೆ, ಅದರಿಂದ ಉಪನ್ಯಾಸ ಕೂಡ ಕೇಳಿ ಮಂತ್ರಾಕ್ಷಿ ಇಸ್ಕೊಂಡೇ ಹೋಗುವುದು ಅಂತ ಕೆಲವರು ಶಿಷ್ಟರು ಕೂತಿರ್ತಾರೆ. ಕೆಲವರು ಕಾರಣ ಸಿಕ್ಕಿರಲ್ಲ, ಮಧ್ಯದಲ್ಲಿ ಕೇಳಿದ್ರೆ ನಂತರ ಗೊತ್ತಾ ಕೃಷ್ಣನೇ ಹೋಗಿಲ್ಲ ಅಂತ ನಮ್ಮದೇ ಉಮಾ. ಕೃಷ್ಣನೇ ಮಧ್ಯದಲ್ಲಿ ಎತ್ಕೊಂಡು ಹೋಗಿದ್ದಾನೆ ಅಂತೆ, ದಂಡೆ ಪ್ರಸಾದ ಕೃಷ್ಣ ಎತ್ಕೊಂಡು ಹೋಗಿದ್ದಾನೆ ಅಂತೆ, ನಿಮ್ಮದೇ ಉಮಾ, ನಮಗೆ ಹೋಗುದು, ನಿಮ್ಮ ಉಪನ್ಯಾಸ ಉಮಾ, ಅದರಿಂದ ಹೋಗೋದೇ ತಗೊಳ್ಳ ಅಂತೇಳಿ ಹೋಗೋದೆ ಅಂತ ಹೇಳ್ಕೊಂಡು ಎತ್ಕೊಂಡು ಹೋಗ್ತಾರೆ. ಎರಡು ರೀತಿಯಲ್ಲಿ ತಗೊಳ್ಳಿಕ್ಕೆ ಬರುತ್ತೆ ಅದನ್ನು. ಅದೇ ಕೃಷ್ಣ ಅಂತೂ ಒಂಚೂರು ಹೋಗಿಲ್ಲ. ನಾವು ಹೇಳುವುದಿಲ್ಲ, ಜನಕರಾಜನಿಗೆ ಪ್ರಸಂಗ ಬಂದಿದ್ದಂತೆ, ಉಪನ್ಯಾಸ ಕೇಳ್ತಾ ಇದ್ದಂತೆ, ಯಾಜ್ಞವಲ್ಕ್ಯರ ಉಪನ್ಯಾಸ ಜನಕರಾಜ ಕೇಳ್ತಾ ಇದ್ದಂತೆ. ಅಷ್ಟೊತ್ತಿಗೆ ಯಾರು ಅಂದ್ರದು, ಜನಕರಾಜ ನಿನ್ನ ಮನೆಗೆ ಬೇಕಿತ್ತು. ಆವಾಗ ಅವನ ಬಾಯಲ್ಲಿ ಬಂದ ಮಾತು ಮಿಥಿಲೆ ಸುಟ್ಟೋಯ್ತಾ? ಜನಕರಾಜನ ಏನು ಸುಟ್ಟಿಲ್ಲ ಅಂತಿದ್ದ. ಮಿಥಿಲಾಯ ಪ್ರದೀಪ್ತಾಯ ನಮೇತಃ ಕಿಂಚನ, ನಂದು ಏನು ಸುಟ್ಟೋಗಿಲ್ಲ, ಮಿಥಿಲೆ ಸುಟ್ಟೋಗತ್ತಲ್ಲೋ ನಂದೇನು ಸುಟ್ಟೋಗಿಲ್ಲ ಅಂತ ಜನಕರಾಜ ಆ ರೀತಿ ಹೇಳಬೇಕು ಅಂತಾದ್ರೆ ಬಿಂಬದಿಂದ ಬಂದದ್ದು. ಬಿಂಬ ಯಾರು? ಭಗವಂತ ಕೃಷ್ಣ ನಾರಾಯಣ, ಅವನಿಂದ ಬಂದದ್ದು ಜನಕರಾಜನಿಗೆ. ಆದ್ರಿಂದ ಆಚಾರ್ಯ ಮಧ್ವರಂತ ಇದನ್ನು ನಾವು ಪ್ರತಿ ದಿವಸ ಇದನ್ನು ಚಿಂತನೆ ಮಾಡಿಬಿಟ್ರೆ ನಮ್ಮ ಮನೆಯಲ್ಲಿ ಏನಾದರೂ ಅನಾಹುತ ಆದರೆ ಆವಾಗ ನಾವು ಕುಗ್ಗತಕ್ಕಂಥ ಪ್ರಸಂಗ ಬರುವುದಿಲ್ಲ ಅಂದರೆ ಅರ್ಥೇಶು ಅಭಿಜ್ಞಾನ ಇರಬೇಕು, ಹೋಗಬೇಕು. ನಾವು ಅಂತಕ್ಕಂಥ ತುಂಬ ಗೊಂದಲದಲ್ಲಿ ನಾವಿರುವಾಗ ಕೊಡಬೇಕು, ಬೇಡುವಂಥ ಗೊಂದಲದಲ್ಲಿರುವಾಗ ಕೃಷ್ಣನಂದು ಅರ್ಥೇಶು ಅಭಿಜ್ಞಾನ, ಅರ್ಥೇಶು ಅಭಿಜ್ಞಾನ ಎನ್ನುವುದನ್ನು ಪ್ರಾಮಾಣಿಕವಾಗಿ ಆರ್ಥಿಕವಾಗಿ ಚಿಂತನೆ ಮಾಡಿದೆವು ಅಂತಂದ್ರೆ ನಮ್ಗೆಲ್ಲರಿಗೂ ಪರಿಹಾರ ಖಂಡಿತ ಸಿಗುತ್ತೆ. ಇಲ್ಲಿಂದ ಹೋದ ಕೃಷ್ಣ ಅಲ್ಲಿ ತನ್ನ ಮನೆಯಲ್ಲಿ ಕೂತಿದ್ದ, ತನ್ನ ಕೂತಲ್ಲಿ ಕೂತಿ ಬಿಡ. ದೇವರು ಕೇಳಿದ, ನನ್ನ ಕೂತಲ್ಲಿ ಕೂಡ್ಲಿಕ್ಕೆ ಬಿಡೋಲ್ಲ ನೀವು ಅಂತಂದ್ರೆ ಅದಕ್ಕೆ ನಾನು ದೇವರು ತಂದಲಿಲ್ಲ. ಯಾವ ಸ್ವಾಮಿಗಳು ಹಾಗೆ ಹೇಳಿದರು, ಏನು ನನ್ನ ಕೂತಲ್ಲಿ ಕೂಡ್ಲಿಕ್ಕೆ ಬಿಡೋಲ್ಲ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಆ ಪಾಪ ಪೂಜೆಗೆ ಬನ್ನಿ, ಈ ಮನೆ ಗೃಹ ಪ್ರವೇಶಕ್ಕೆ ಬನ್ನಿ, ಏನು ಕೂತಲ್ಲಿ ಕೂಡ್ಲಿಕ್ಕೆ ಬಿಡೋಲ್ಲ ಅಂತಂದಾಗ ಭಕ್ತ ಅಂತ ಸ್ವಾಮಿಗಳು, ಅದಕ್ಕೆ ನಿಮ್ಮನ್ನು ಸ್ವಾಮಿಗಳು ಮಾಡಿ ನಿಮಗೆ ಸ್ವಾತಂತ್ರ್ಯ ಇಲ್ಲ, ಯಾವ ಎಲ್ಲಿ ನಿನ್ನ ಕರೆವರೋ ನೀವಲ್ಲಿ ತಯಾರಾಗಿ ಹೋಗ್ಬೇಕು. ಅದಕ್ಕೆ ನಿನ್ನನ್ನು ದೇವರು ಅಂತ ಮಾಡಿದ್ರು. ಯಾಕೆ ಎಲ್ಲಿ ಯಾರು ಕರೀತಾರೋ ಅಕ್ವಾಗ ಕೃಷ್ಣ ತನ್ನ ಮನೆಯಲ್ಲಿ ಕೂತಿದ್ದ. ಅಷ್ಟೊತ್ತಿಗೆ ಇಬ್ಬರು ಬಂದರು ಕೃಷ್ಣನ ಬಳಿಗೆ. ಇದು ಕೃಷ್ಣ ಇದ್ದಾಗ ಇದು ನಾಲ್ಕು ಬರೋದ್ರೊಳಗೆ ಕೃಷ್ಣ ಜಾಗಕಾರ ಮಾಡಿದ್ದ. ಇದು ಹಾಗಲ್ಲ, ಕೃಷ್ಣ ಇರುವಾಗ ಇಬ್ಬರು ಬಂದರು. ಯಾರು? ಒಂದು ಕೃಷ್ಣನ ಮಾವಂದಿರು ಕಳಿಸಿದ ಜನ, ಇನ್ನೊಂದು ಧರ್ಮರಾಜ ಕಳಿಸಿದ ಜನ. ಇಬ್ಬರು ಏಕಕಾಲದಲ್ಲಿ ಕೃಷ್ಣನ ಬಳಿಗೆ ಬಂದಿದ್ದಾರೆ. ಏನು ಬಂದ್ರಿ ಅಂತ ಕೃಷ್ಣ ಕೇಳಿದ. ಆವಾಗ ಮಾವಂದಿರ ಜನ ಹೇಳಿದ ಏನು ಅಂತ, ಹೀಗೆ ಕೃಷ್ಣ ನಿನ್ನ ಹೆಂಡಂದಿರ ಅಪ್ಪಂದಿರ ಹಾಗೆ ಹೇಳಿ ಕಳಿಸಿದ್ದಾರೆ. ಆ ಅಪ್ಪಂದಿರು ಕೃಷ್ಣನ ಮಾವಂದಿರು. ಕೃಷ್ಣನ ಮಾವಂದಿರು ಅಂತ ಹಾಗೆ ಹೇಳಬೇಡ, ಮತ್ತೆ ಕೃಷ್ಣನ ಹೆಂಡಂದಿರ ಅಪ್ಪಂದಿರು ಅಂತ ಯಾವಾಗ ಕೃಷ್ಣ ಹೆಂಡತಿಗಾಗಿ ಅದು ಬೇಗ ಬರ್ತಾನೆ ಅಂತ ಅರ್ಥ. ಆ ಅಷ್ಟೂ ಜನ ರಾಜರನ್ನು ಜರಾಸಂಧ ಸೆರೆಮನೆಯಲ್ಲಿಟ್ಟಿದ್ದಾರೆ. ಯಾಕೆ? ರುದ್ರದೇವರು ಉದ್ದೇಶಿಸಿಕೊಂಡು ನರ ಬಲಿ ಕೊಡುವುದಕ್ಕೋಸ್ಕರ ಅಶಾಸ್ತ್ರೀಯವಾದ ಯಾಗವನ್ನು ಮಾಡಬೇಕು ಅಂತ ಹೇಳಿಕೊಂಡು ಜರಾಸಂಧ ಆಲೋಚನೆ ಮಾಡಿದ್ದಾನೆ. ಕೃಷ್ಣ ನೀನು ಭೂಮಿಯಲ್ಲಿ ಇರುವಾಗ ಪುನಃ ಕೃಷ್ಣ ಮತ್ತಷ್ಟು ಪ್ರಚೋದಿಸುವುದು. ಒಂದು ಕೃಷ್ಣನ ಮಾವಂದಿರು, ಎರಡನೇದು ಕೃಷ್ಣ ಭೂಮಿಯಲ್ಲಿ ಇರುವಾಗ ಜರಾಸಂಧ ಇಂತಹ ಯಾಗ ಮಾಡಬೇಕು
ಬೇಗ ಬಂದು ನೀನು ಯಾಗವನ್ನು ನಿಲ್ಲಿಸು, ಮಾವಂದಿರನ್ನು ಬಿಡಿಸು ಅಂತ. ಮಾವಂದಿರ ಜನ ಅದೇ ಹೊತ್ತಿಗೆ ಧರ್ಮರಾಜನ ಜನ. ಧರ್ಮರಾಜನ ಜನದ ಹತ್ರ ಕೇಳಿದ ಕೃಷ್ಣ, ಏನ್ ಬಂದಿ ಅಂತ. ಇಲ್ಲ, ಧರ್ಮರಾಜ ಏನೋ ಒಂದು ಯಜ್ಞ ಮಾಡಬೇಕು ಅಂತ ಇದ್ದಾನೆ, ಅಶ್ವಮೇಧ ಯಜ್ಞ ಮಾಡಬೇಕು ಅಂತಿದ್ದಾನೆ ಅಂತೆ. ಆ ಯಜ್ಞದ ಸಲಹೆ ಕೇಳುವುದಕ್ಕೋಸ್ಕರ ನಿನ್ನನ್ನು ಕರೀತಾ ಇದ್ದಾರೆ. ಇಬ್ಬರು ಏಕಕಾಲದಲ್ಲಿ ಬಂದಿದ್ದಾರೆ. ನಾವಾದರೆ ಏನು ಮಾಡುತ್ತೇವೆ ಗೊತ್ತು, ನಮ್ಮಲ್ಲಿ ಹೇಳುವುದಿಲ್ಲ. ಅಕಸ್ಮಾತ್ ನಮ್ಮ ಹೆಂಡತಿಯ ತಂದೆ ತಾಯಿಗಳ ಬಗ್ಗೆ ನಾವೇನಾದರೂ ಮೊದಲಿನ ಹೆಜ್ಜೆಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನೀವು ಕಚೇರಿಯಿಂದ ಮನೆಗೆ ಬಂದಾಗ ಮನೆಗೆ ಬೀಗ. ಕೃಷ್ಣ ಏನು ಮಾಡಿದ? ಧರ್ಮರಾಜನ ಹಿಂದೆ ಹೋದ. ಕೃಷ್ಣನ ಮಾವಂದಿರು ಕಳಿಸಿದ ಜನಕ್ಕಂದ ಬರ್ತೇನೆ ಅಂತ ಅವರಿಗೆ ಹೇಳುವುದ. ಮಾವಂದಿರ ಜನವನ್ನು ಕಳಿಸಿದ ಧರ್ಮರಾಜ ಕಳಿಸಿದ ಜನದ ಹಿಂದೆ ಕೃಷ್ಣ ಯಾಕೆ? ಅರ್ಥೇಶು ಅಭಿಜ್ಞ ಅಂತ ಈ ಸಂದರ್ಭದಲ್ಲಿ ವೇದವ್ಯಾಸನ ಕ್ರಮ. ಏನು ಅರ್ಥೇಶು ಅಭಿಜ್ಞ ಅಂದರೆ ಕೃಷ್ಣನ ಮಾವಂದಿರನ್ನು ಬಿಡಿಸ್ಬೇಕಲ್ವ ಸೆರೆಮನೆಯಿಂದ. ಬಿಡಿಸ್ಬೇಕು ಅಂತಾದ್ರೆ ಜರಾಸಂಧನ ಹತ್ರ ಹೇಳಬೇಕು. ಜರಾಸಂಧ ಆಗೋಲ್ಲ ಅಂತಂದಾಗ ಜರಾಸಂಧ ಅಂತ ಕಾದಾಡಬೇಕು. ಕಾದಾಡಿದಾಗ ಜರಾಸಂಧನ ಕೊಲ್ಲಬೇಕು. ಕೊಂದು ರಾಜರನ್ನು ಬಿಡಿಸಬೇಕು. ಆದರೆ ಕೃಷ್ಣನ ಸಂಕಲ್ಪ ಏನು ಗೊತ್ತಾ? ಜರಾಸಂಧನನ್ನು ನಾವು ಕೊಲ್ಲುವುದಲ್ಲ, ನನ್ನ ಭಕ್ತ ಭೀಮಸೇನ ಕೊಡಬೇಕು ಅಂತ ಕೃಷ್ಣನ ಸಂಕಲ್ಪ. ನನ್ನ ಭಕ್ತನಿಗೆ ಕೀರ್ತಿ ಬರಬೇಕು ಅಂತ ಕೃಷ್ಣನ ಸಂಕಲ್ಪ. ಅದಕ್ಕೋಸ್ಕರ ಧರ್ಮರಾಜ ಅಯ್ಯೋ ಕೃಷ್ಣನಿಗೆ ಅಷ್ಟು ಬುದ್ಧಿ ಇಲ್ಲ, ತುಂಬ ಸುಲಭ. ಏನು? ಹೋಗುವುದು, ಜರಾಸಂಧನ ಮನೆಗೆ ಹೋಗುವುದು. ಮೊದಲು ಅಲ್ಲಿಂದ ಜನ ಬಂದಿತ್ತು, ಆ ಜನ ಮಾಮೂಲು ಜನ ಉಂಟು, ಆ ಜನರ ಒಟ್ಟಿಗೆ ಹೋಗುವುದು. ಭೀಮನಿಗೆ ಬಲಿಸಬೇಕಲ್ಲ, ಭೀಮನಿಗೆ ಕರೆಕಳಿಸುವುದು. ಭೀಮ ಗಾಡಿ ಹಿಡ್ಕೊಂಡು ಬಾ, ಬಿಹಾರಕ್ಕೆ ಬಾ, ನಾನು ದ್ವಾರಕೆಯಿಂದ ಅಲ್ಲಿಗೆ ಬರ್ತೇನೆ, ಜರಾಸಂಧನನ್ನು ಸಂಹಾರ ಮಾಡಿ ಆಮೇಲೆ ನಿನ್ನ ಗಾಡಿಯಲ್ಲಿ ನಾನು ಹಸ್ತಿನಾವತಿಗೆ ಬರ್ತೇನೆ. ಯಾಕೆ ಕೃಷ್ಣ ಹೀಗೆ ಮಾಡಿಲ್ಲ? ಅದಕ್ಕಂದು ಅಲ್ಲಿ ಮತ್ತೊಂದು ತಪ್ಪು ನಡೆಯುತ್ತೆ. ನನ್ನ ಭಕ್ತರಿಗೆ ಇನ್ನೊಂದು ವಿಪರೀತ ಜ್ಞಾನ ಬರುತ್ತೆ. ಏನು ವಿಪರೀತ ಜ್ಞಾನ? ಓಹೋ, ಕೃಷ್ಣನಿಗೆ ಜರಾಸಂಧನನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ, ಅದಕ್ಕೋಸ್ಕರ ಭೀಮನನ್ನು ಕರೆಸಿದ ಅಂತ ಎಷ್ಟು ತಿಳುವಳಿಕೆ ಬಂತು ಅಂತಂದ್ರೆ ರಾಮನಿಗಿಂತ ಭೀಮ ದೊಡ್ಡವಾದ ಸಾತ್ವಿಕರು ತಿಳ್ಕೊಳ್ಳುವ ಪ್ರಸಂಗ ಬರುತ್ತೆ. ಇದು ಕುರಿತು ಅದಕ್ಕೋಸ್ಕರ ಏನು ಮಾಡಿದ? ಮೊದಲಿಗೆ ಪಾಂಡವರಿಗೆ ಮೊದಲು ಹೋಗಿ ಅಲ್ಲಿ ಧರ್ಮರಾಜ ಕೇಳಿದ, ಏನೋ ಕರೆ ಕಳಿಸಿದ್ದು, ಏನೋ ತೊಂದರೆ ಉಂಟು ಕಾಣುತ್ತೆ, ನಿಮಗೆಲ್ಲ ಗೊತ್ತು ನನಗೆ ಏನು ಅಂತ ಕೇಳಿದ ಧರ್ಮರಾಜ. ನಿಮಗೆಲ್ಲ ಸಂಕಟ ಬಂದಾಗ ನನ್ನ ನೆನಪಾಗುವುದು, ಆದರೆ ನೀವೆಲ್ಲ ಸಂಕಟ ಬಂದಿದೆ ಕಾಣುತ್ತೆ, ನನ್ನ ನೆನಪಾಗಿದೆ, ಏನು ಕರೆ ಕಳಿಸಿದ್ದು ಹೇಳೋ ಅಂದಾಗ ಮತ್ತೇನಿಲ್ಲ, ಒಂದು ರಾಜಶ್ರೀ ಅಶ್ವಮೇಧ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಪಟ್ಟಿದ್ದೇನೆ. ಯಾಕೆ ಅಂತ ಕೇಳಿದ ಕೃಷ್ಣ. ಮತ್ತೇನಿಲ್ಲ, ಅಪ್ಪ ಎಲ್ಲಿರ್ಬೇಕು ಅಲ್ಲಿ ಇಲ್ಲ ಅಂತೆ, ಅಪ್ಪನಿಗಿಂತ ಚಿಕ್ಕವ ಅವನಿಗೆ ಪ್ರಮೋಷನ್ ಆಗಿದೆ. ಈಗಿನ ಕಾಲದಲ್ಲಿ ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ನಮ್ಮಕ್ಕಿಂತ ಚಿಕ್ಕವರಿಗೆ ಪ್ರಮೋಷನ್ ಎತ್ತರದಲ್ಲಿ ಹೋಗುವುದು. ನಾವು ಇಲ್ಲೇ ಕೊಟ್ಟು ನಮ್ಮ ಜಾಗದಲ್ಲಿ ಕೂತ್ಕೊಂಡು ಶ್ರೀರಾಮ, ಶ್ರೀಕೃಷ್ಣ, ಶ್ರೀ ಗೋವಿಂದ. ಆಗಿನ ಕಾಲದಲ್ಲಿ ದ್ವಾಪರಯುಗದಲ್ಲೇ ಇತ್ತು, ಅಲ್ಲಿಂದ ಕಲಿಯುವುದು ಬಂದಿರುವುದ ಚಿಕ್ಕವರಿಗೆ ಪ್ರಮೋಷನ್. ಹರಿಶ್ಚಂದ್ರನಿಗೆ ಪ್ರಮೋಷನ್ ಆಗಿದೆ. ಹರಿಶ್ಚಂದ್ರ ಎತ್ತರದ ಲೋಕದಲ್ಲಿದ್ದಾನೆ, ಇವ ಇನ್ನು ಕೆಳಗಿನ ಲೋಕದಲ್ಲಿದ್ದಾನೆ, ಪಾಂಡುರಂಗ ಇನ್ನು ಕೆಳಗಿನ ಲೋಕದಲ್ಲಿದ್ದಾನೆ. ಕೃಷ್ಣ ಏನು? ಜನ ಅಪ್ಪನನ್ನು ಅವನ ಜಾಗದಲ್ಲಿ ಕೂಡಿಸಬೇಕು, ಹರಿಶ್ಚಂದ್ರನಿಗೆ ಎತ್ತರದ ಜಾಗದಲ್ಲಿ ಕೂಡಿಸಬೇಕು. ನಾರದರು ಹೇಳಿದ್ದಾರೆ, ಅದಕ್ಕೋಸ್ಕರ ಅಶ್ವಮೇಧ ಯಜ್ಞ ಮಾಡಬೇಕಂತ ನಾರದರು ಹೇಳಿದ್ದಾರೆ ಅಂತ ಧರ್ಮರಾಜ. ಹೌದಾ? ಕೃಷ್ಣ ಮತ್ತೆ ಸ್ವಲ್ಪ ಬಿಟ್ಟು ಒಗ್ಗರಣೆ ಹಾಕಿದ್ದಾರೆ. ಏನು ಒಗ್ಗರಣೆ ಹಾಕ್ತಾರೆ? ಯಾಕೋ ನಿನ್ನಪ್ಪ ಕೆಳಗೆ ಹರಿಶ್ಚಂದ್ರ ಮೇಲೆ ಯಾಕೋ ಯಾಕೆ ಅಂತ ಗೊತ್ತಿಲ್ಲ ಅಂತ ಧರ್ಮರಾಜ. ನಾನು ಹೇಳ್ತೇನೆ ಅಂತ ಕೃಷ್ಣ. ಏನು? ಒಂದು ಸಂದರ್ಭದಲ್ಲಿ ಇಂದ್ರ ಬರ್ತಾ ಇರಬೇಕಾದ್ರೆ ನಿನ್ನ ಅಪ್ಪ ಜಪ ಮಾಡ್ತಾ ಇದ್ದವ ಎದ್ದು ನಿಂತಿಲ್ಲ. ಇಂದ್ರ ಬರ್ತಾ ಇದ್ದಾನೆ, ಇಂದ್ರ ನೋಡ್ತಾ ಇದ್ದಾನೆ ಇವ ನಿನ್ನ ಅಪ್ಪ, ಆಗ ನಾನು ಜಪ ಮಾಡ್ತಾ ಇದ್ದೇನೆ ಅಂತ ಅಲ್ಲೇ ಕೂತು ಜಪ ಮಾಡಿದಂತೆ. ಇಂದ್ರ ಅಂದಂತೆ, ನಾನು ಬರ್ತಾ ಇರಬೇಕು ಅಂತಂದ್ರೆ ಹೇಗೆ?
ಸೂತ ಪುರಾಣಿಗಳು ಬಲರಾಮ ಹಾಗೇನೇ ಇದು ಕೂಡ. ಅಂದರೆ ಏನು ಅಲ್ಲಲ್ಲಲ್ಲ ನಮಗೊಂದು ಸಂದೇಶ ಕೊಡ್ತಾರೆ. ನಾವು ಎಷ್ಟೇ ಜಪ ದೇವರ ಪೂಜೆ ಮಾಡ್ತಾ ಇರೋಣ, ನಮ್ಮಕ್ಕಿಂತ ದೊಡ್ಡವರು ಬಂದರು ಅಂತಂದರೆ ಜಪ ಪೂಜೆ ಅಲ್ಲೇ ನಿಲ್ಲಿಸಿ ನಾವು ಎದ್ದು ಈ ಛಲ ಪ್ರತಿಮೆಯಲ್ಲಿ ದೇವರನ್ನು ಕಾಣಬೇಕು. ಆ ವಿದ್ವಾಂಸರಲ್ಲಿ ದೇವರನ್ನು ಕಾಣಬೇಕು ನಾವು. ಅದು ಮಾಡಿಲ್ಲ. ಆದ್ದರಿಂದ ನಿನ್ನಪ್ಪ ಕೆಳಗಿದ್ದಾನೆ. ಅದರಿಂದ ಏನಿಲ್ಲ. ಹಾಗಾದರೆ ಅವರನ್ನು ಎತ್ತರಕ್ಕೆ ಕೂಡಿಸಲೇಬೇಕು ಅಂತ ಧರ್ಮರಾಜ. ಹಾಗಾಗಿ ಅಶ್ವಮೇಧ ಯಾಗ ಮಾಡಲೇಬೇಕು. ಧರ್ಮರಾಜನನ್ನು ಗಟ್ಟಿ ಮಾಡಿದ ಅಶ್ವಮೇಧ ಯಜ್ಞ ಮಾಡುವುದು ಅಂತ ಧರ್ಮರಾಜ ಗಟ್ಟಿ ಮಾಡಿ ಚೂರು ಬೆಂಕಿ ಅಲ್ಲಯ್ಯ ಜರಾಸಂಧ ಬದುಕಿರುವಾಗ ಅಶ್ವಮೇಧವಾ ಅಷ್ಟಕ್ಕೆ ಧರ್ಮರಾಜರಿಂದ ಅಪ್ಪ ಅಲ್ಲೇ ನಾನು ಇದೇ ಅಲ್ಲೇ ಯಾರ ತಂದೆ ಬಿಡ ದಾರಿ ಹೋಗುವ ಮಾರಿಯನ್ನು ಮೈ ಮೇಲೆ ಹಾಕೊಳ್ಳುವುದಿಲ್ಲ. ಅವರು ಅಪ್ಪನಿಗೆ ನಾನು ನಾರದರ ಹತ್ರ ಹೇಳಿ ಕಳಿಸ್ತೇನೆ, ಅಪ್ಪನೇ ಏನಾದರೂ ಮಾಡಿಕೊಳ್ಳಿ ಎತ್ತರಕ್ಕೆ ಹೋಗಲಿ, ಮಗ ಏನು ಮಾಡುವುದಿಲ್ಲ ಅಂತ ಹೇಳಿದ್ದೆ. ಆವಾಗ ಎದುರಿಗೆ ನಿನ್ನವ ಭೀಮಸೇನ, ಏನೋ ಅಣ್ಣ ನಾನಿದ್ದೇನೋ ಜರಾಸಂಧನ ಬಡಿಲಿಕ್ಕೆ ನನಗೆ ತಾಕತ್ತುಂಟು, ಜರಾಸಂಧ ಬಡಿಯುವ ತಾಕತ್ತು ನನಗುಂಟು ಅಣ್ಣ. ನೀನು ಇಷ್ಟೇನ ನನ್ನನ್ನು ಅರ್ಥ ಮಾಡಿಕೊಂಡದ್ದು, ಹುಟ್ಟಿ ಇಷ್ಟು ವರ್ಷ ಆಯಿತು, ನನ್ನನ್ನು ಇಷ್ಟೇನೋ ನೀನು ಅರ್ಥ ಮಾಡಿಕೊಂಡದ್ದು, ನನಗೆ ತಾಕತ್ತುಂಟು, ಅನುಗ್ರಹ ಮಾಡುವ ದೈವ ಪಕ್ಕದಲ್ಲಿ ಉಂಟು. ಭೀಮಸೇನನ ಮಾತು, ಅನುಗ್ರಹ ಮಾಡುವ ದೈವ ಅಂದರೆ ಕೃಷ್ಣ ಪಕ್ಕದಲ್ಲಿದ್ದಾನೆ. ಇದು ಮಾಡಬೇಕಾದ್ದೇನು ಪ್ರಯತ್ನ ಏಕಂ ಅಗ್ರಹ ನಿಧಾಯ ಪೂಜಿ. ನಾವು ಇಲ್ಲೇ ನಿಂತುಕೊಂಡು ಜರಾಸಂಧ ಸಾಯಿಲಿ ಅಂತಂದರೆ ಸಾಯುವುದು, ಮತ್ತೆ ಪ್ರಯತ್ನ ಮಾಡಬೇಕಾದ್ರೆ ಹೋಗ್ತೀವಿ. ಅನುಗ್ರಹ ದೈವ ಜೊತೆಗುಂಟು, ತಾಕತ್ತಿನ ಸ್ವರೂಪದಲ್ಲಿ ಉಂಟು, ಪ್ರಯತ್ನ ನಮ್ಮ ಕೈಯಲ್ಲಿ ಉಂಟು. ಆದ್ದರಿಂದ ಅಲ್ಲಿ ಹೋಗಿ ಜರಾಸಂಧ ಮಟ್ಟ ಹಾಕ್ತೇನೆ, ಖಂಡಿತ ಯಜ್ಞ ಮಾಡೋಣ. ಹಾಗಾದರೆ ಅಶ್ವಮೇಧದ ಪೂರಾ ಪ್ರಕ್ರಿಯೆ ಯಾರ ತಲೆ ಮೇಲೆ ಬಂದಿಲ್ಲ? ಭೀಮಸೇನನ ತಲೆಯಲ್ಲಿ ಕೃಷ್ಣ ಭೀಮನ ಕರ್ಕೊಂಡು ಹೋದ, ಜರಾಸಂಧನ ಕೊಡಿಸಿದ. ಯಾರಿಗೆ ಬೇಕಿತ್ತು ಜರಾಸಂಧನ ಸಂಹಾರ? ಕೃಷ್ಣನಿಗಲ್ಲ. ಕೃಷ್ಣನಿಗೆ ಬೇಕಿದ್ರೂ ಕೂಡ ಮುಖ್ಯವಾಗಿ ಯಾರಿಗೆ ಬೇಕಿದ್ದದ್ದು? ಧರ್ಮರಾಜನಿಗೆ, ಭೀಮಸೇನಿಗೆ ಬೇಕಿದ್ದದ್ದು, ಅಪ್ಪನ ಪ್ರಯುಕ್ತ ಬೇಕಿದ್ದದ್ದು. ಯಾರಿಗೆ ಜರಾಸಂಧನ ಬೇಕೋ ಅವರಿಂದಲೇ ಜರಾಸಂಧನ ಹೊಡಿಸಿದ. ಒಂದು ವೇಳೆ ಕೃಷ್ಣನಿಗಾಗಿ ಜರಾಸಂಧನನ್ನು ಹೊಡಿಸ್ತಿದ್ರೆ ಆವಾಗ ರಾಮನಿಗಿಂತ ಭೀಮ ದೊಡ್ಡವನ ಅಂತ ಜನಕ್ಕೆ ಚಿಂತನೆ ಬರ್ತದೆ. ಈಗ ಯಾರಿಗೆ ಬೇಕಿದ್ದದ್ದು ಜರಾಸಂಧನ ಸಂಹಾರ? ಕೃಷ್ಣ ಅಂತ. ಜರಾಸಂಧ ಬದುಕಿದ್ದನ್ನ ಅನ್ಬೇಕಾದ್ರೆ ನನ್ನ ಮಾವನನ್ನು ಬೀಳಿಸ್ತೇನೆ ಅಂತ. ಜರಾಸಂಧನ ಸಂಹಾರ ಬೇಕಿದ್ದದ್ದು ಯಾರಿಗೆ? ಭೀಮಸೇನಿಗೆ, ಪಾಂಡವರಿಗೆ. ಅದರಿಂದ ಪಾಂಡವರನ್ನು ಕರ್ಕೊಂಡು ಹೋದ, ಜರಾಸಂಧ ಕೊಡಿಸಿದ. ಯಾರು ಕೇಳಿದ್ರು, ಕೃಷ್ಣ ನೀನು ಕೊಡ್ಬೋದಿತ್ತು, ನಿನ್ನ ಮಾವನನ್ನು ಬೀಳಿಸ್ಬೇಕಿತ್ತಲ್ಲ, ನೀನು ಕೊಡ್ಬೇಕಿತ್ತಲ್ಲ, ಅವನ ಹತ್ರ ಕೊಡಿಸಿದ. ನನ್ನಕ್ಕಿಂತ ಅವನಿಗೆ ಮುಖ್ಯವಾಗಿ ಬೇಕಿದ್ದದ್ದು, ಆದ್ದರಿಂದ ಅವನ ಹತ್ರ ಕೊಡಿಸಿದೆ. ಅರ್ಥೇಶು ಅಭಿಜ್ಞ. ಯಾವ ಸಂದರ್ಭದಲ್ಲಿ ಯಾವ ಕೆಲಸವನ್ನು ಯಾರಿಂದ ಮಾಡಿಸಬೇಕೆನ್ನತಕ್ಕಂಥ ಪ್ರಜ್ಞೆ ಕೃಷ್ಣನಿಗೆ, ಭಗವಂತನಿಗೆ ಚೆನ್ನಾಗಿ ಉಂಟು. ಅರ್ಥೇಶು ಅಭಿಜ್ಞ. ಯಾರು ಕೇಳಿದ್ರು ಇಷ್ಟೆಲ್ಲ ತಿಳುವಳಿಕೆ ಕೃಷ್ಣನಿಗೆ ಏನು ಬಂತು ಅಂತ ಯಾರು ರಾಗ ಅದಕ್ಕೆ ವ್ಯಾಸನಿಗೆ ಸಿಟ್ಟೇ ಬಂತು. ಸ್ವಯಮೇವ ರಾಜಕ್ಕೆ ತಂದು ಕೃಷ್ಣನಿಗೆ ಸ್ಫೂರ್ತಿಯಂತೆ, ಅದು ಕೃಷ್ಣನಿಗೆ ಹೊಡೆಯುತ್ತದಂತೆ, ಹೇಗೆ ಮಾಡಬೇಕು ಹೇಗೆ ಮಾಡಬೇಕು. ಯಾವಾಗಲೂ ರಾಮಚಂದ್ರ ಕಾಡಿಗೆ ಹೋದದ್ದು, ಯಾವಾಗಲೂ ಅದಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆ ಮಾಡಿದ್ದು. ಯಾವಾಗ ಮಾಡಿದ್ದು? ದಶರಥ ಹೆಂಡತಿಯನ್ನು ಕರ್ಕೊಂಡು ಯಾವುದೋ ಅಸುರರ ಜೊತೆ ದೇವತೆಗಳ ಜೊತೆ ಇದ್ದುಕೊಂಡು ಹೋರಾಡಲಿಕ್ಕೆ ಅಂತ ಹೋಗುವಾಗ ದಶರಥನಿಗೆ ಏನೋ ಸೋಲುಪೂರ್ವ ಪ್ರಸಂಗ ಬಂದಾಗ ಕೈಕೇಯಿ ತಾನು ಯುದ್ಧ ಮಾಡತಕ್ಕಂಥ ಪ್ರಸಂಗವನ್ನು ದೈವ ಮಾಡಿದ್ದು. ಯಾಕೆ ಅಂತಂದ್ಬಿಟ್ರೆ ಮುಂದೆ ರಾಮಚಂದ್ರನಿಗೆ ಕಾಡಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಬೇಕು. ಅರ್ಥೇಶು ಅಭಿಜ್ಞ. ಅದರಿಂದ ದೇವರು ನಮ್ಮಿಂದ ಯಾವಾಗಲೂ ಯಾವುದೋ ಒಂದು ಸಂದರ್ಭದಲ್ಲಿ ಕೆಲಸ ಮಾಡಿಸಿದ ಅಂತಂದರೆ ಅದನ್ನು ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ ದೇವರು ತಿಳ್ಕೊಂಡೇ ಮಾಡಿದ್ದಾನೆ, ಏನೋ ಒಳ್ಳೆಯದಕ್ಕೆ ಮಾಡಿದ್ದಾನೆ. ಅರ್ಥೇಶು ಅಭಿಜ್ಞ. ಆವಾಗ ನಮಗೆ ಜೀವನದಲ್ಲಿ ಸಹಜವಾಗಿ ಏನೋ ಬಡತನ ಬಂತು, ಏನೋ ನಮ್ಮ ಜಾಗಕ್ಕೆ ಬೆಂಕಿ ಬಿತ್ತು, ಯಾರೋ ಸಂದರ್ಭದಲ್ಲಿ ನೆಂಟರು ಬಂದರು, ಏನೋ ಕೊಟ್ಟರು, ಕೊಟ್ಟು ಇಸ್ಕೊಂಡು ಹೋಗಿ, ಇದೆಲ್ಲ ಭಗವಂತನ ಸಂಕಲ್ಪ. ಅರ್ಥೇಶು ಅವನಿಗೆ ಗೊತ್ತು ಯಾವಾಗ ಯಾರಿಗೆ ಎಷ್ಟು ಯಾಕೆ ಏನು ಕೊಡಬೇಕು ನಮಗೆ ಗೊತ್ತು, ಕೊಟ್ಟಿದ್ದಾನೆ, ಇಸ್ಕೊಳ್ತೇವೆ. ಅರ್ಥೇಶು ಅಭಿಜ್ಞ. ಸ್ವಯಂ ಅವನಿಗೆ ಈ ವಿಷಯ ತಲೆಗೆ ತೋರ್ತಾ
ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ಚಿತ್ರಣ. ಅದೇ ಭಾಗವತ ಎನ್ನುವಂಥದ್ದು. ಇಂತಹ ಭಾಗವತವನ್ನು 7 ದಿನಗಳ ಕಾಲ ನಮ್ಮ ರಾಘವೇಂದ್ರ ಅಣ್ಣ ತಮ್ಮ ತಂದೆ ತಾಯಿಗಳ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ವಯಸ್ಸು ಚಿಕ್ಕದವರು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯಲ್ಲಿ ತನಗೆ ತೋರಬೇಕು ಅಂತಾದರೆ ಹಿರಿಯರ ಪುಣ್ಯ ಬಹಳ ಉಂಟು. ಇವರ ಅಪ್ಪ ಇವರ ಅಜ್ಜ ಇಬ್ರು ಸ್ವಾಮಿಗಳಿಗೆ ವಿದ್ಯಾಮಾನರು ಮತ್ತು ವಿಶ್ವೇಶ್ವರ ಇಬ್ಬರು ಕೂಡ ಬಹಳ ಬೇಕಾದರು ಅಂತಂದರೆ ಬಹಳ ಬೇಕಾದರು. ಅವರ ಕಾರುಣ್ಯ ಇವರ ಅಪ್ಪನ ಮೇಲೆ ಅಜ್ಜನ ಮೇಲೆ ಇದ್ದದ್ದಕ್ಕೆ ಇಂತಹ ಸತ್ಪುತ್ರರನ್ನು ದೈವ ಅವರಿಗೆ ಕರುಣಿಸಿದೆ. ಹೀಗೆ ಏನು ನಾವು ಇಲ್ಲಿ ಮಲ್ಲೇಶ್ವರ ರಾಯರ ಸನ್ನಿಧಾನ, ಆಂಜನೇಯನ ಸನ್ನಿಧಾನ, ರಾಮನ ಸನ್ನಿಧಾನ, ಶ್ರೀನಿವಾಸನ ಸನ್ನಿಧಾನ, ವಿದ್ಯಾಮಾನ್ಯರ ಸನ್ನಿಧಾನ, ಈ ಸನ್ನಿಧಾನದಲ್ಲಿ ನಾವು ನೀವು ಸೇರಿಕೊಂಡು ವಿದ್ಯಾಧೀಶರು ಅನುಕೂಲ ಮಾಡಿಕೊಟ್ಟು ನಮಗೆ ಸುದರ್ಶನಾಚಾರ್ಯರು ವ್ಯವಸ್ಥೆ ಮಾಡಿಕೊಟ್ಟು ಹೀಗೆ ನಾವು ನೀವು ಆರಾಮದಲ್ಲಿ ಬಂದು ಕೂತು ಭಾಗವತವನ್ನು ಕೇಳುವ ಕೆಲಸ ಮಾಡಿದ್ದೇವೆ. ಇದರಿಂದ ಮಧ್ವರ ಅಂತರ್ಯಾಗಿ ಆ ವೇದವ್ಯಾಸರು ಪ್ರೀತರಾಗಲಿ ಆಶಿಸಿ 2 ಮಾತನ್ನು ಕೃಷ್ಣ ಅರ್ಪಣಂ.